ದೈತ್ಯಾರಿ ಸಂಪದವ ದೈತ್ಯ ಬಿಗಿದುತ್ತಿರಲು ನೋಡಿ ರಕ್ಷಣೆ ಮಾಡುವುದನ್ನೇ ಪರಿಪಾಲಿಸು. ಇದ್ದ ಪ್ರಾಜ್ಯೋತಿ ಸಮೃದ್ಧಿ ದೈತ್ಯ ಕುಲದಲ್ಲಿ ಜನಿಸಿದಂತಹ ನರಕಾಸುರ ಬಹಳ ವೈಭವದಿಂದ ಮೆರೆಯುತ್ತಾ ಇದ್ದಾನೆಂಬುದಾಗಿ ಎಲ್ಲರೂ ಬಾಯಿ ತುಂಬ ಹೊಗಳುತ್ತಾ ಇದ್ದಾರೆ. ನನ್ನ ಈ ವೈಭವ ಹೇಗೆ ಆ ದೇವಲೋಕದ ವೈಭವಕ್ಕಿಂತ ಹೆಚ್ಚಿನ ವೈಭವದಲ್ಲಿ ಮೆರೆಯುತ್ತಾ ಇದೆ ಎಂಬುದಾಗಿ ಸಭೆಯಲ್ಲಿದ್ದಂತಹ ನನ್ನವರು ಆಡಿದಂತಹ ನುಡಿಯನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಪ್ರಪಂಚದಲ್ಲಿ ಯಾವ ಜೀವಿಯಾಗಲಿ ಹುಟ್ಟಬೇಕಾದ್ರೆ ತನ್ನ ತಾಯಿಯ ಗರ್ಭದಿಂದ ಭೂಮಿಗೆ ಬಂದ ಮೇಲೆ ಪ್ರಪಂಚದ ಬೆಳಕನ್ನು ಕಾಣುವುದು ಪದ್ಧತಿ. ಆದ್ರೆ ನಾನು ಹುಟ್ಟಿದ್ದು ಹೇಗೆ ಎನ್ನುವುದು ನನಗೆ ಅರ್ಥವಾಗದೆ ಹೋಯಿತು. ನರಕ ಪಾದದಲ್ಲಿ ಅನಾಥ ಶಿಶುವಾಗಿ ನಾನು ಆಡುತ್ತಾ ಇದ್ದೆ. ಅಲ್ಲಿಗೆ ವಶಿಷ್ಠರ ಆಗಮನವಾಯಿತು. ನನ್ನನ್ನು ಕಂಡಂತ ಅವರು ಎತ್ತಿಕೊಂಡು ಹೋಗಿ ಅವರ ಆಶ್ರಮದಲ್ಲಿ ನನ್ನನ್ನು ಪಾಲಿಸಿದ್ರು. ನನಗೆ ಬೇಕಾದಂತಹ ವಿದ್ಯೆಯನ್ನು ಬೋಧಿಸಿದ್ರು. ಪ್ರಾಯಪ್ರಬುದ್ಧರಾದೆ ಗುರುಮಠದಲ್ಲಿ ಒಂದೇ ಒಂದು ಅನ್ಯಾಯವನ್ನು ಮಾಡಿದ ಕಾರಣ ಇನ್ನೇನು ಇಲ್ಲಿರುವುದು ಸರಿಯಲ್ಲ. ಅಸುರ ವೃತ್ತಿಯನ್ನು ನೀನು ತೋರಿಸಿದ ಕಾರಣ ನೀನು ದಾನವನಾಗಿ ನರಕಪಾಲದಲ್ಲಿ ಜೀವನವನ್ನು ಸಾಗಿಸಿದಂತಹ ನನಗೆ ನರಕಾಸುರ ಮತ್ತೆ ಕೆಲವರು ಕರೆಯುತ್ತಾ ಇದ್ದಾರೆ. ಭೂಮಿ ದೇವಿಯ ಮಗ ನಾನು ಎಂಬುದಾಗಿ ನನ್ನನ್ನು ಭೌಮಾಸುರ ಎಂಬುದಾಗಿ ಕರೆಯುತ್ತಾರೆ. ಇಷ್ಟೇ ನನ್ನ ಜೀವನ ಆಗಬಾರದೆಂಬ ಉದ್ದೇಶದಿಂದ ಹೊರಟದ್ದು ಎಲ್ಲಿಗೆ ಜನದ ಧರ್ಮವನಿಂದ ಪಡೆದು ವರವ
ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದಂತಹ ಬ್ರಹ್ಮ ಪ್ರತ್ಯಕ್ಷನಾದಾಗ ಕೇಳಿದ್ದೇನು ಏನು ಬೇಕೆಂಬುದಾಗಿ. ನನಗೆ ಆಸೆ ಇದ್ದದ್ದು ಒಂದೇ, ನನ್ನ ಜನ್ಮಕ್ಕೆ ಕಾರಣೀಕರ್ತನಾದಂತಹ ತಾಯಿ ತಂದೆ ಯಾರೆಂಬುದು ನಾನು ಅರಿಯದೆ ಹೋಗಿದ್ದೇನೆ. ಈ ಪ್ರಪಂಚದಲ್ಲಿ ನನಗೆ ಮರಣ ಬರುವುದಿದ್ರೆ ನನ್ನ ತಾಯಿ ತಂದೆಯರಿಂದ ಬರಬೇಕೆಂಬುದಾಗಿ ತಥಾಸ್ತು ಎಂದಿದ್ದಾನೆ. ಹುಟ್ಟುವಾಗಲೇ ತಂದೆ ತಾಯಿಗಳಿಲ್ವಂತೆ, ಇನ್ನು ನನ್ನ ಹತ್ತಿರ ಬರುವುದಕ್ಕೆ ಸಾಧ್ಯವಂತೆ. ಆ ಬಳಿಕ ನಾನು ಸಾಧಿಸಿದ ದಿಗ್ವಿಜಯ ಧರಣಿ ಬಾಲಕರಣ ಸಮರದಲ್ಲಿ ಕಪ್ಪವನ್ನು ಮಾತ್ರ ಸಂಗ್ರಹ ಮಾಡಿದ್ದಲ್ಲ, ಅಲ್ಲಿರುವಂತಹ ಕನ್ಯಾರತ್ನವನ್ನೆಲ್ಲ ಒಂದು ಸೆರೆಮನಿಯಲ್ಲಿರಿಸಿದ್ದೇನೆ. ಒಳ್ಳೆದಾಯ್ತು. ಈಗ ಲೆಕ್ಕ ಮಾಡುವುದಕ್ಕೆ ಹೋದ್ರೆ ನಮ್ಮಲ್ಲಿ 16,000 ಹೆಣ್ಣು ಮಕ್ಕಳಿದ್ದಾರೆ. ಹೌದಾ? ಅದರಲ್ಲಿ ಮದುವೆ ಆದವರು ಎಷ್ಟು, ಮದುವೆ ಆಗದವರು ಎಷ್ಟು ಕೇಳಬೇಕು. ಯಾಕೆ ತಂದಿರಿಸಿದ್ದೇನೆ? ಒಂದೇ ಮುಹೂರ್ತದಲ್ಲಿ ಮದುವೆ ಆಗಬೇಕೆಂಬುದು. ಆ ಸಮಯಕ್ಕೆ ಆ ಸ್ಥಳಕ್ಕೆ ನಾರದರು ಬಂದ್ರಲ್ಲ, ಹೇಳಿದ್ದೇನು 16,000 ಇದ್ರೆ ಸಾಲದು, ಒಬ್ಬಳೇ ಒಬ್ಬಳು ಇಂದ್ರನ ಮನೆದು ಸಚಿ, ಆಕೆಯನ್ನು ನೀನು ಮದುವೆ ಆಗಬೇಕೆಂಬುದಾಗಿ. ಆಕೆಯನ್ನು ಮದುವೆ ಆದ್ರೆ ಮತ್ತೆ ನೀನು ಪೂರ್ಣವಾದ ಹಾಗೆ ಎಂಬುದಾಗಿ. ದೇವಲೋಕಕ್ಕೆ ಹೋಗ್ಬೇಕಾದ್ರೆ ಒಬ್ಬರವೇ ನಿನ್ನ ಹಂಬಲ ಸಾಲದು. ನನ್ನನ್ನು ನಂಬಿದಂತಹ ಮಂತ್ರಿಗಳಿದ್ದಾರೆ, ಬರಲಿ ನೋಡು. ನಿಮ್ಮ ದೀರ್ಘವಾದ ಕರೆ ಆಯ್ತು. ನಿಮ್ಮ ಕರೆಯನ್ನು ಆಲಿಸಿ ನಿಮ್ಮ ಬಳಿಗೆ ನಾವು ಬಂದಿದ್ದೇವೆ. ನಮ್ಮಿಂದ ಏನು ಸೇವೆ ಆಗಬೇಕು?
ನಮ್ಮನ್ನ ಇತ್ತ ಕಡೆಗೆ ಬರಮಾಡಿದ್ದೀರಾ ಕಾರ್ಯಕಾರಣಗಳಿಲ್ಲದೆ. ಇಷ್ಟರವರೆಗೆ ಕರೆದವರು ನೀವಲ್ಲ, ಏನಾಗಬೇಕು ಹೇಳಿ. ಇನ್ನು ದಳವೇದಕ್ಕೆ ಹೊರಟರೆ ಹೋಗುವ. ಹೋರಾಟ ಭರದಿ ಹೊರತಲುಪಕ್ಕೆ ಹೋಗಬೇಕಾಗಿದೆ. ಏನೇನು ಸಿದ್ಧಪಡಿ. ಜೋರನ ದಳದಲ್ಲಿದ್ದ ಅರುವಲ್ಲಿಗೆ ಕೊಂಡು ಈ ಹಿಂದೆ ಅದೆಷ್ಟೋ ಮಂದಿ ದುರುಳ ದಾನವರು ನಮ್ಮ ಈ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದ್ದಾರೆ. ಅವರನ್ನೆಲ್ಲ ಕೊಂದಿದ್ದೇನೆ. ನಿನ್ನನ್ನು ಬಿಡುವುದಿಲ್ಲ. ನೇರವಾಗಿ ಸೈಮಿನ್ ಕಟ್ಟುತ್ತೇನೆ. ಜಂಗನದಲ್ಲಿ ಕರಗಾದುರನಿಗೆ ದಿನಗಳಿಗೆ ಮಂದಿಯ ಬರೆಯುವ ಅಡಿಗಳಿಗೆ ಎರಗಿದ್ದಾರೆ. ಅಹಂಕಾರದ ಮಾತನ್ನು ಮಾತಾಡಿದ್ರೆ ನಿಮ್ಮ ತಲೆ ಕಡಿದೆ. ಹೋಗಿ ಹೋಗಿ. ಇಲ್ಲ
ದೇವಿ ದದನ ವಾಸಾರು ಮೂರಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾದ ಸುಮನಸರು ಭಕ್ತಿ ಮುಖೇನವಾಗಿ ಲೋಕವನ್ನು ಪಡೆಯುತ್ತಿದ್ದೇವೆ. ಈ ಪುಣ್ಯ ಲೋಕವನ್ನು ಶಕ್ತಿಯಿಂದಲೇ ಪಡೆಯುತ್ತೇನೆ. ಮುಂದುವರಿದು ಬಂದರೆ ನಿನ್ನ ಶಿರವನ್ನು ಸೊಂಟಕ್ಕೆ ಮೆಟ್ಟಲ್ವಾ? ಎಲ್ಲಿ ಬೋಧೆಯನವದುರುಳ ನಿಲ್ಲ ನಮ್ಮ ಭಂಡಾರನ್ನೆಲ್ಲ ಎಲ್ಲ ಬಡಿದ ಗರ್ವ ಎನ್ನಲ್ಲಿ ತೋರು ಎಲ್ಲ ಬಡಿದ ಗರ್ವ ಎನ್ನಲ್ಲಿ ತೋರಲ ನಾವು ಪಡೆದಂತ ಸ್ವರ್ಗವನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಡುವವರು ನಾವಲ್ಲ. ನಮ್ಮಲ್ಲಿ ಸಾಮರ್ಥ್ಯ ಇದೆ, ಅದನ್ನು ತೋರಿಸ್ತೇನೆ ಬಾ. ನಿಮ್ಮಲ್ಲಿ ಕೇಳಿ ಪಡೆಯುವುದಕ್ಕೆ ಬಂದ ಬಲ್ಲ ನಿನ್ನ ಧೈರ್ಯ ನಿಲ್ಲದೋಡಿ ಹೋಗು ಬಾಳುದ ನಿಲ್ಲದೋಡಿ ಹೋಗು ವಿಭಿನ್ನದಲ್ಲಿ ಬಾಳುವುದು. ಭಕ್ತಿಯ ಮುಖೇನವಾಗಿ ನೀವು ಪಡೆದದ್ದು ನಾಲ್ಕದ ಗದ್ದಿಗೆ. ಹೌದು, ನಾವು ಹಾಗಲ್ಲ, ಶಕ್ತಿಯನ್ನು ಪ್ರಯೋಗಿಸಿ ನಿಮ್ಮನ್ನ ಸಾಧ್ಯ ಪಡಿದ್ದೇವೆ. ಇಂದು ಗಮನದಲ್ಲಿ ನಿನ್ನೆ ಸ್ವರ್ಗಲೋಕದ ಸುರ ಸಂಪತ್ತನ್ನು ಬಯಸಿ ಬಂದೆ ಅಲ್ಲ, ಬಂದಾಗಿ ಹೋಗಿ ಅಮ್ಮನನ್ನು ತೋರಿಸಿ.
ಸಂಪತ್ತನ್ನು ಕೇಳುವುದರ ಜೊತೆಯಲ್ಲಿ ನಿನ್ನ ಮಡದಿಯಾದಂತಹ ಸತಿಯನ್ನು ಬಿಟ್ಟು ಮಾಡು. ನೂರಯಾಜನ ಫಲದಿ ಬರುದಲ್ಲಿ ಹೋರಿ ಮಡಿಯುವರು. ಅಸುರ ಸೇನೆಯನ್ನು ಕೂಡಿಕೊಂಡು ಬಂದ ನೇತಾರ ನೀನೇ ಆ ಭೌಮಾಸುರ. ನಿಜ, ನಿನ್ನ ಇನ್ನೊಂದು ಹೆಸರು ನರಕ. ಆದರೂ ಸ್ವರ್ಗಲೋಕವನ್ನು ಸೇರುವಲ್ಲಿ ನೀನು ಯಶಸ್ವಿಯಾದೆ, ಸೇರಿದ್ದಿ ಮಾತ್ರ. ಆದ್ರೆ ನರಕದ ದಾರಿಯನ್ನು ಕಾಣುವಂತಹ ಮಾತನಾಡ್ತಾ ಇದ್ದೀಯ. ಇಲ್ಲದಿದ್ರೆ ನನ್ನ ಹೆಂಡತಿಯನ್ನು ಕೇಳುವಂತಹ ದುರ್ಬುದ್ಧಿ ನಿನಗೆ ಬರ್ಬೇಕು ಅಂತಾದ್ರೆ ನೀನು ಸಂಸಾರ ರಹಿತನೋ, ಅಧಿಕ ಪ್ರಸಂಗಿ. ನೀನು ಕನಸು ಕಾಣ್ತಾ ಇದ್ದಿ. ನಿನಗೆ ನೀತಿಯ ಮಾತನ್ನು ಹೇಳ್ತೇನೆ. ದೇವೇಂದ್ರನಾಗಿ ಈ ದೇವಲೋಕವನ್ನು ಪಡಿಬೇಕು ಅಂತ ಇದ್ರೆ ಸ್ವಾಭಿಮಾನ ಬೇಕು, ಶ್ರದ್ಧೆ ಬೇಕು, ತತ್ವನಿಷ್ಠವಾದಂತಹ ಯಜ್ಞದ ಫಲ ಬೇಕು. ಅದಕ್ಕಾಗಿ ದೇವರು ಕೊಟ್ಟಿರುವಂತಹ ಪ್ರಸಾದ ಇದು. ಈ ಪ್ರಸಾದವನ್ನು ನಾನು ಧರಿಸುವುದೇ ಹೊರತು ಯಾವುದೇ ರೀತಿಯಲ್ಲಿ ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನಗೆ ಬದುಕಬೇಕು ಅಂತ ಇದ್ರೆ ನನ್ನ ಮಾತನ್ನು ಕೇಳಿ ನಿನ್ನ ಊರನ್ನು ಸೇರು. ನೀನು ಭೂಲೋಕದ ಹೆಣ್ಣನ್ನು ಬಯಸಿದ್ರೆ ಆಗ್ತದೆ, ನಾನು ದೇವಲೋಕದ ನಿನ್ನ ಮಡದಿಯನ್ನು ಬಯಸುವಂತ ಅಲ್ವಾ? ಹಾಗಿದ್ರೆ ಸಾಮಾನ್ಯವಾಗಿ ನೀನು ಬಂದದಲ್ಲ, ಅಧಿಕಾರದ ಆಸೆ ಅಲ್ಲ, ವಸ್ತುಗಳದ್ದಲ್ಲ, ನನ್ನನ್ನು ತಿದ್ದುವುದಕ್ಕೆ ಬಂದದಲ್ವೇನೋ? ನೀನು ನರಕ ಎಲ್ಲಿರ್ಬೇಕಾದ್ರೆ ನಾನೇ ನಿನ್ನ ಅನ್ಸಿದ್ರೆ ನನ್ನನ್ನು ಸರಿ ಮಾಡ್ತೀಯಾ? ಅದು ಹೇಗೆ? ನಿನಗೆ ಹೆಂಡತಿಲ್ಲದೆ ನೀನು ಸರಿ ಇರುದೆ. ನಾನು ಕೊಟ್ರೆ ತಾನೆ, ನಾನು ಬಿಟ್ರೆ ತಾನೆ. ನಿನ್ನ ಕೈಗಳನ್ನು ಕತ್ತರಿಸಿಯರು ನಾನು ಕಡ್ದೇನು, ಕೈಯಲ್ಲಿ ಮಾಡಲಿಲ್ಲ. ಧರಿಸಿ ಬಂದಿದ್ದಾನೆ. ಏನು ಅಂತ ಹೇಳ್ತಾರೆ? ಭವರದಿ ದುರುಳ ದಾನವನೊಂದು ಜಜಿಯನು ಅರಸಿ ಕಾಣದ ಬಳಿಕ ಅದಿತಿಯ ಕರ್ಣಕುಂಡಲವ ಪರಿಪರಿಯ ಸಂಪದಗಳೆಲ್ಲವ ಹೊರಗೆ ಕೊಂಡೊಯ್ಯುತ್ತ ಪೊರಡಲದೇನ ಬಣ್ಣಿಪೆನು. ಏನಾಗಿ ಹೋಯಿತು? ಸಚಿಯನ್ನು ವಹಿಸಿಕೊಂಡಂತಹ ನನಗೆ ಸಚಿ ಕಾಣುವುದಕ್ಕೆ ಸಿಗಲಿಲ್ಲ. ದೇವೇಂದ್ರನ ಜೊತೆಯಲ್ಲಿ ಪಲಾಯನಗೈದಿದ್ದಾಳೆ. ಆದ್ರೆ ಇಲ್ಲಿ ಯಾರಿದ್ದಾರೆ ಎಂಬುದಾಗಿ ನೋಡಿ ಹಣ್ಣು ಹಣ್ಣು ಮುದುಕಿ ದೇವೇಂದ್ರನ ತಾಯಿಯಲ್ವ ಅದಿತಿ, ಆಕೆಯ ಕಿವಿಯಲ್ಲಿ ನೋಡಿ ಹೊಳೆಯುತ್ತಾ ಇದೆ. ಆ ಕುಂಡಲ ಆ ಮುದುಕಿಗೆ ಯಾಕೆ? ಆ ಕುಂಡಲ ಇದು ನಮ್ಮ ಭಂಡಾರ ಸೇರಲಿ. ವರುಣನ ಮಣಿಶೈಲ ಅದನ್ನು ಕೂಡ ನನ್ನ ಅಂಚಲಿಸಿದ್ದೇನೆ. ಕುಬೇರನ ಸಂಪತ್ತು ನಾನಾ ದ್ರವ್ಯಗಳನ್ನೆಲ್ಲ ಹಿಡಿದುಕೊಂಡು ನನ್ನ ಹತ್ರ ಸೇರಿಕೊಳ್ಳದೆ ನೋಡುವ. ವಿಧ ವಿಧ ಸಂಪದಗಳನ್ನು ಸದನಕ್ಕೆ ಒಯ್ಯಲು ಮರುಗಿ ಸಾರಿ ದ್ವಾರಗೀತೋ ಕರುಣೆಯದೋ ಅವತಾರ ಬೆತ್ತು ಸಾರಿ ಪದಾಬ್ಜಕ್ಕೆ ಮಣಿದೋ ಕೃಷ್ಣ ಕೃಷ್ಣ. ಓ ಜಗನ್ನಿಯಾಮಕನೇ, ಹಿಂದೆಲ್ಲ ಅಸುರರಲ್ಲಿ ಯುದ್ಧವನ್ನು ಮಾಡಿ ಕೈ ಸೋತ ಕಾಲಕ್ಕೆ ವೈಕುಂಠವನ್ನು ಸೇರಿ ದಯಾಮಯನಾದಂತಹ ನಿನ್ನಲ್ಲಿ ವಿಷಯವನ್ನು ದೂರಿ ಪರಿಹಾರದ ದಾರಿಯನ್ನು ಕಂಡುಕೊಳ್ಳುತ್ತಿದ್ದೆವು. ಆದ್ರೆ ಈಗೇನು ಮಾಡೋಣ? ವೈಕುಂಠಕ್ಕೆ ಹೋದ್ರೆ ಮಹಾವಿಷ್ಣುವಿಲ್ಲ. ಧರೆಯ ಭಾರವನ್ನು ಇಳಿಸುವುದಕ್ಕೆ, ಧರೆಯ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕೆ
ವಸುದೇವಾತ್ಮಜನಾಗಿ ಕೃಷ್ಣಾಭಿಧಾನದಿಂದ ಕಾಣಿಸಿಕೊಂಡು ನೀನು ದ್ವಾರಕೆಯನ್ನು ಸೇರಿದಿ ಎನ್ನುವಂತಹ ವಿಷಯವು ನಮಗೆ ತಿಳಿದಲ್ಲಿ, ಆದ್ರಿಂದ ಇದೋ ನನಗರಿವಿಲ್ಲದೆ ನಿನ್ನ ಇರವನ್ನು ಹುಡುಕಿಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ಕ್ಷೀರಸಾಗರದ ಬಳಿಗೆ ನಿನ್ನನ್ನೇ ಸ್ತುತಿಸುತ್ತಿದ್ದೇನೆ. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ಜಯ ಜಯ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ. ಏನು ಬಂದಿಗೆ ದುರಪ ಆನನವು ಕಂದಿರುವುದು, ಏನು ಏನು ಮಂದಿಯ ದುರಬ ಆನನವು ಕಂದಿರುವುದು, ಏನು ಕಷ್ಟಗಳು ಒದಗಿದೆಂದು, ಏನು ಕಷ್ಟಗಳು ಒದಗಿದೆಂದು ಮನವಂದನೆ ಸ್ವರ್ಗವೇನು ತ್ಯಜಿಸುತ್ತ ಬಂದೆ, ಮನವಂದನೆ ಸ್ವರ್ಗವೇನು ತ್ಯಜಿಸುತ್ತ ಬಂದೆ. ತಾನು ರಾಗದಿ ಬೇಳು ಎನಲೆಂದ ದುರಬ, ಏನು ಮಂದಿಯ ದುರಬ ದುರಬಾನ ಬಂದವ ಯಾರು ಎಂಬುದಾಗಿ ಅವಲೋಕಿಸಿದಾಗ ಸುರಪಾಲ ನಿನ್ನನ್ನು ಕಂಡ ತಕ್ಷಣ ಆಶ್ಚರ್ಯವಾಯಿತು ನನಗೆ. ಬಹುದೂರದಲ್ಲಿರುವಂತಹ ಸುರಪುರವನ್ನು ತೊರೆದು ನೇರವಾಗಿ ದ್ವಾರಕೆಯನ್ನು ಸೇರಿಕೊಂಡು ನನ್ನನ್ನೇ ಸ್ತುತಿಗೈಯುತ್ತಾ ಇದ್ದಿ. ಮುಖವನ್ನು ಅವಲೋಕಿಸಿದ್ರೆ ಮ್ಲಾನ ವದನನಾಗಿದ್ದಿ. ತಂದಿದ ಆನನದಿಂದ ನೀನು ಇಲ್ಲಿವರೆಗೆ ಬರಬೇಕು ಅಂತಿದ್ರೆ ಏನು ಕಷ್ಟ ಬಂತಪ್ಪ, ಯಾರಿಂದ ಬಂತು, ಏನಾಯಿತು ಹೇಳ ಜನನಲ್ಲಿ. ಶ್ರೀಮನೋಗರ ದೇವ ಕೃಪಾಳು, ಮನೋಗರ ದೇವ ಕೃಪಾಳು, ದೇವಾ ಕೃಪಾಳು ಕಾಮಜನಕ ಗಮನೀಯನೆ ಕೇಳು, ಕಾಮಜನಕ ಗಮನೀಯನೆ ಕೇಳು. ಭೂಮಿಯಾತ್ಮಜನಾದ ನರಕ ದಾನವನು, ಭೂಮಿಯಾತ್ಮಜನಾದ ನರಕ ದಾನವನು, ಕಾಮುಕತನದಿಂದ ಬಯದೀನಾಕವನು, ಕಾಮುಕತನದಿಂದ ಬಯದೀನಾಕವನು. ಮನೋಗರ ಸ್ವಾಮಿ ದೇವಾ ಕೃಪಾ ದೇವಾ ಓ ದಯಾಮಯನೇ,
ಏನಪ್ಪ? ನನಗೆ ಒದಗಿದಂತಹ ಆಪತ್ತನ್ನು ನಿನ್ನಲ್ಲಿ ತಿಳಿಸದೆ ಗತ್ಯಂತರವಿಲ್ಲ. ಹೇಳು. ನಿನ್ನ ಆಶೀರ್ವಾದದಿಂದಲೇ ಸ್ವರ್ಗಲೋಕದಲ್ಲಿ ಹಾ. ಯಥಾಸ್ಥಾನದಲ್ಲಿ ಅಲಂಕೃತನಾಗಿ ಹಾ. 3 ಲೋಕವನ್ನು ಪಾಲಿಸುವಂತಹ ಸೌಭಾಗ್ಯವನ್ನು ಹೊಂದಿದ್ದೆ. ಹೌದಲ್ವೇ? ವರ್ತಮಾನ ಕಾಲದಲ್ಲಿ ಎಲ್ಲವನ್ನು ಕಳೆದುಕೊಳ್ಳುವಂತಹ ದುಸ್ಥಿತಿ ನನ್ನ ಪಾಲಿಗೆ ಬಂತು. ಹೌದಾ? ಭೂಮಿ ಆತ್ಮಜನಂತೆ ಹಾ, ಹಾ. ಭೌಮಾಸುರ, ಹಾ. ಯಾನೆ ನರಕಾಸುರ ಅಂತ ಅವನ ಹೆಸರಂತೆ ಹಾ. ಅಪರಿಮಿತವಾದಂತಹ ಅಸುರ ಪಡೆಯನ್ನು ಸೇರಿಸಿ ಹಾ. ಸ್ವರ್ಗಲೋಕವನ್ನು ಸೇರಿ ಯುದ್ಧಕ್ಕೆ ನನ್ನನ್ನು ಕರೆದಾಗ ಹ್ಮ್. ನನ್ನ ಸ್ಥಾನವನ್ನು ಮಾನವನ್ನು ಉಳಿಸುವುದಕ್ಕಾಗಿ ಹಾ. ಶ್ರಮವಹಿಸಿ ಯುದ್ಧಾಸಕ್ತನಾದೆ. ಹಾ. ಮಾಡಿದ ಸಂಗ್ರಾಮದಲ್ಲಿ ಕೈ ಸೋತೆ. ಹಾ. ಅಲ್ಲಿಗೆ ಮುಗಿಲಿಲ್ಲ. ಹಾ. ಮೊದಲಿಗೆ ಶಚೀದೇವಿಯನ್ನು ಕೇಳಿದ. ಹಾ. ಆದ್ರೆ ಆಕೆ ಪತಿವ್ರತಿಯಾದ ಕಾರಣ ಹಾ. ಅವನ ಕೈಗೆ ಸಿಕ್ಕದೆ ತನ್ನತನವನ್ನು ಉಳಿಸಿಕೊಂಡಿದ್ದಾಳೆ. ಹಾ. ಆದ್ರೆ ಅಲ್ಲಿಗೆ ಬಿಡ್ಲಿಲ್ಲ ಆ ರಾಕ್ಷಸ. ಹಾ. ನನ್ನ ಅಬ್ಬೆಯಾದ ಅದಿತಿ ದೇವಿಯ ಹಾ. ಕರ್ಣದ ಓಲೆಯನ್ನು ಕಸಿದ. ಆ ಬಳಿಕ ಕುಬೇರನ ಭಂಡಾರವನ್ನು ಸೂರೆ ಮಾಡಿದ. ಹಾ. ವರುಣನ ಪಾಶವನ್ನು, ಹಾ. ಆ ಬಳಿಕ ಯಮನ ಪಾಶವನ್ನು, ಹಾ. ಎಲ್ಲವನ್ನು ಸೂರೆಗೊಂಡು ಹ್ಮ್. ತನ್ನದೇ ಆದಂತಹ ಪ್ರಾಗ್ಜ್ಯೋತಿಷಕ್ಕೆ ಕೊಂಡು ಹೋಗಿದ್ದಾನೆ. ಹಾ. ಈಗ ಸ್ವರ್ಗವಾಗಿ ಉಳಿಲಿಲ್ಲ. ಹಾ. ಸ್ವರ್ಗೀಯವಾದಂತಹ ಸುವಸ್ತುಗಳನ್ನೆಲ್ಲ ಕಳೆದುಕೊಂಡು ಹಾ. ಇದು ದಿಕ್ಕಾಪಾಲಾಗಿದ್ದೇವೆ. ನಮ್ಮನ್ನು ಉಳಿಸುವುದರ ಜೊತೆಯಲ್ಲಿ ಧರ್ಮವನ್ನು ರಕ್ಷಿಸಬೇಕು, ಸ್ವರ್ಗವನ್ನು ಉಳಿಸಿಕೊಡ್ಬೇಕು ಅಂತ ಕೇಳಿಕೊಳ್ತೇವೆ. ಬಿಡು ಮನದ ಕ್ಲೇಶಗಲ್ಲ ಸುಮನದ ರೊಡೆಯ ಧೈರ್ಯನಾಗೋ 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 ದಡಿಗ ನರಗಾದುರನ ಶೀಘ್ರದಿ ಮಡುಯಿ ದಡಿಗ ನರಗಾದುರನ ಶೀಘ್ರದಿ ಮಡುಯಿ ಶೀಘ್ರದಿ ಮಡುಯಿ ದಡಿಗ ನರಗಾದುರನ ಶೀಘ್ರದಿ ಮಡುಯಿ ಬಿಡು ಮನದ ಕ್ಲೇಶಗಳ ಸುಮನದ ರೊಡೆಯಾನಿ ಸದೈರ್ಯ ನಿನ್ನನ್ನು ದೂರದಿಂದ ಬರುವುದನ್ನೇ ಕಂಡು ನಿನಗೇನು ಆಪತ್ತು ಒದಗಿದೆ ಅಂತ ನಾನೇ ತರ್ಕಿಸಿಕೊಂಡೆ. ಇಲ್ಲದಿದ್ರೆ ಹೀಗೆ ಬರ್ತಿದ್ನ ನಾನು. ಇಲ್ಲಿಗೆ ಬರ್ತಿದ್ಯಾ? ಅಲ್ವಾ ಅಲ್ವಾ? ಇಲ್ಲಿಗೆ ಬರುತ್ತಿದ್ದೆ, ಹಾ. ಹೀಗೆ ಬರುತ್ತಿರ್ಲಿಲ್ಲ. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾ. ಮಾತ್ರ ಅಲ್ಲ, ಯಾವ ಕಾಲಕ್ಕೆ ಯಾರಿಂದ ಕಷ್ಟ ಬಂತು ಹಾ. ಅದನ್ನು ಯಾರಿಂದ ಪರಿಹರಿಸುವುದಕ್ಕೆ ಸಾಧ್ಯ ಎನ್ನುವ ಸೂಕ್ಷ್ಮವನ್ನು ತಿಳಿದವರಲ್ಲಿ ನೀನು ಒಬ್ಬ. ನೀನೇ ಆಗ್ಬೇಕು ಅಂತ ನನಗೆ ಅನ್ನಿಸಿತು. ಇವತ್ತು ನಾನೇ ಆಗಬೇಕು ಅಂತ ಅನ್ನಿಸಿತು ನಿನಗೆ. ಹೌದು. ಅದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದಿ. ಹೌದು. ನೀನು ಸುಮನಸರೊಡೆಯ ಎನ್ನುವ ಕಲ್ಪನೆ ಉಂಟಲ್ಲ ನಿನಗೆ? ಅಧಿಕಾರವೇ ನನ್ನದು, ಕಲ್ಪನೆ ಏನು? ನೀನೇ ಧೈರ್ಯವನ್ನು ಕಳೆದುಕೊಂಡೆ ಅಂತ ಆದ್ರೆ ಉಳಿದ ದಿಕ್ಪಾಲಕರ ಗತಿ ಏನಾಗಬೇಕು ಹೇಳು? ಇದು ಒಳ್ಳೇದು ಸ್ವಾಮಿ. ಯಾಕೆ? ಹೊಳೆಯಲ್ಲಿ ಮುಳುಗಿ ಉಸಿರು ಅತ್ತ ಇತ್ತ ಆಗುವಂತಹ ಸಂದರ್ಭದಲ್ಲಿ ಹಾ. ನಾನು ಉಳಿದವರಿಗೆ ಧೈರ್ಯ ಹೇಳುದು, ನಾನೇ ಮೇಲೆ ಬೀಳುದು ಹೇಗೆ ಅಂತ ನೋಡಿ. ಎಷ್ಟಾದ್ರೂ ನೀನು ಸಾಯುವುದಿಲ್ಲ ಎನ್ನುವ ಭರವಸೆ ನಿನಗಿಲ್ವಾ? ಅಲ್ಲ, ಅದು ಸುಮ್ಮನೆ ಮಾತಿಗೆ. ನಾನು ಸಾಯುವುದಿಲ್ಲ ಅಂತ ನನಗೆ ಗೊತ್ತಿದೆ. ಹಾ. ಹಾಗಂತ ಇದಕ್ಕೆ ಪರಿಹಾರವನ್ನು ಕಾಣುವುದಕ್ಕೆ ಸಾಧ್ಯವೇ? ಹಾಗೆ ಅಂತ ನಾಲ್ಕಲೋಕದ ಅಧಿಕಾರವನ್ನು ನೀನು ಕಳೆದುಕೊಳ್ಳುತ್ತಾ ಇರುವುದು ಕಳೆದುಕೊಂಡದ್ದು ಇದು ಪ್ರಥಮವ? ಅಲ್ಲಿಗೆ ಬರ್ತಿದ್ದೆ ನಾನು, ಅಲ್ವಾ? ನಿನ್ನ ಮೂಲ ಸ್ಥಾನಕ್ಕೆ. ನಿನಗೇನಿದು ಹೊಸತ್ತ ದೇವೇಂದ್ರ? ಈಗ ಮೂಲ ಸ್ಥಾನದಲ್ಲಿ ನೀನಿಲ್ಲ. ಎಷ್ಟು ಸಲ ಪೆಟ್ಟು ತಿಂದಿದ್ದಿ, ಎಷ್ಟು ಸಲ ಓಡಿದ್ದಿ, ಆಮೇಲೆ ಮರಳಿ ಬಂದು ಕುಳಿತುಕೊಂಡದ್ದು ನೀನೇ ಅಲ್ವಾ ಅಲ್ಲಿ? ನಿನ್ನಲ್ಲೇ ಹೇಳು, ನಾನು ಅಲ್ಲಿಗೆ ಹೋಗ್ಬೇಕಾ ಬೇರೆ ಎಲ್ಲಿಗಾದ್ರೂ ಹೋಗ್ಬೇಕಾ? ಬೇಡ, ನೀನು ಇಲ್ಲಿಗೇ ಬರಬೇಕಿತ್ತು. ಹಾ. ಯಾಕೆ ಗೊತ್ತಾ? ಅಲ್ಲ, ಇನ್ನು ಮುಂದೆ ಇಲ್ಲಿಂದ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತೇನೆ ನಾನು. ಅದೇ. ಕಳಿಸ್ತೇನೆ ನಿನ್ನನ್ನು ಅಲ್ಲಿಗೆ. ಹಾ. ಖಂಡಿತ. ಆದ್ರೆ ಈಗ ಅಲ್ಲ. ಮತ್ತೆ ಯಾವಾಗ ಸ್ವಾಮಿ? ದಡಿಗನಾದಂತಹ ನರಕದಾನವನಿಂದ ಹಾ. ಇಂತಹ ಸ್ಥಿತಿ ನಿನಗೆ ಬಂದಿದೆ ಅಂತ ಆದ್ರೆ ಹಾ. ಮೂರು ಮೂರ್ತಿಗಳಾದಂತಹ ನಾವು ನಿನಗೆ ಈ ನಾಲ್ಕು ಲೋಕದ ಅಧಿಕಾರವನ್ನು ಕೊಟ್ಟ ಮೇಲೆ ಹಾ.
ಅದನ್ನು ಉಳಿಸಿಕೊಳ್ಳುವಂತಹ ಹೊಣೆಗಾರಿಕೆ ನಿನಗೆಷ್ಟು ಉಂಟೋ ಅಷ್ಟೇ ಹೊಣೆಗಾರಿಕೆ ನಮಗೂ ಉಂಟು. ಗೊತ್ತುಂಟು, ಆದ್ರೂ ಬಾಯಿ ಬಿಟ್ಟು ಹೇಳುದಿಲ್ಲ ಅಲ್ವಾ? ಅದಕ್ಕಾಗಿ ಆ ನಾಕೋಲೋಕದ ಅಧಿಕಾರವನ್ನು ನಿನಗೆ ಸ್ಥಾಯಿಯಾಗಿಗೊಳಿಸುವಂತ ಹೊಣೆಗಾರಿಕೆ ನನಗಿರುವ ಕಾರಣ ನಾನು ಅದನ್ನು ಪರಿಹರಿಸ್ತೇನೆ. ಕಿವಿಯ ಓಲೆ ನಿನಗೆ ಮಾತ್ರ ಅಲ್ಲ ಅಮ್ಮ, ಅವನು ನಮಿಗೂ ಅಮ್ಮನೇ. ಗೊತ್ತುಂಟಾ? ಅರ್ಥವಾಗ್ಲಿಲ್ಲ, ನೆನಪಾಗುದಿಲ್ಲ. ನಿನಗೆ ನೆನಪಾಗ್ಲಿಕ್ಕಿಲ್ಲ, ಯಾಕೆಂದ್ರೆ ಪೆಟ್ಟು ತಿಂದು ಓಡಿ ಬಂದದ್ದಲ್ವ ನೀನು. ಆದ್ರೆ ಒಂದು ಉಂಟು, ಆದಷ್ಟು ಶೀಘ್ರದಲ್ಲಿ ಧಡಿಗನಾದಂತಹ ನರಕ ದಾನವನನ್ನು ನಾನು ಮಡುಗಿ ನಾಕ ಲೋಕದ ಅಧಿಕಾರವನ್ನು ನಿನ್ನ ಪಾಲಿಗೆ ಒದಗಿಸಿಕೊಡ್ತೇನೆ. ಧೈರ್ಯ ತಾಳು, ಧೈರ್ಯ ತಾಳು. ನಂಬಿದೆ ಅಲ್ವಾ? ನಿನ್ನನ್ನು ನಂಬಿ ಕೆಟ್ಟವರುಂಟೆ, ಸಾಧ್ಯ ಉಂಟಾ? ಧೈರ್ಯ ಬರುತ್ತೆ. ಸರಿ. ಆದ್ರಿಂದ ಸ್ವಾಮಿ, ಯಾವಾಗ ನೀನು ಅಲ್ಲಿ ಹೋಗುತ್ತಾ ಸನ್ನೆ ಮಾಡ್ತೀಯ ಆವಾಗ ನಾನು ಈಗ ಎಲ್ಲಿ ಹೋಗ್ತೀನಿ? ಹೋಗ್ಲಿಕ್ಕಿಲ್ಲ, ನೀನು ಬೇಕು ಈ ಪ್ರಸಂಗದಲ್ಲಿ, ಇನ್ನು ಬೇಕು ನೀನು. ನಾನು ಎಲ್ಲಿ ಇರ್ಬೇಕು ಅಂತ ಆಜ್ಞೆ ಆದ್ರೆ ಅಲ್ಲಿ ಇರ್ತೇನೆ. ಇಲ್ಲೇ ಇದ್ದುಕೊಳ್ಳು. ನಾನು ಹಾಗೆ ಹೋಗ್ಲಿಕ್ಕಿಲ್ಲ. ನಿನಗೆ ಕೊಡ್ಬೇಕಾದನ್ನೆಲ್ಲ ಕೊಟ್ಟೆ ಕಳಿಸ್ತೇನೆ. ನಾನು ಪಡ್ಕೊಂಡು ಹೋಗ್ಲಿಕ್ಕೆ ದೇವರಾಣೆ ಬಂದದ್ದಲ್ಲ ಇಲ್ಲಿಂದ. ಆಯ್ತು, ಹಾಗಿದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಆಯ್ತು. ಹೌದು. ದೇವೇಂದ್ರ ಬಂದಿದ್ದಾನೆ ಅಂತಾದ್ರೆ ಏನಾದ್ರೂ ಇಂಥದ್ದೊಂದನ್ನು ತಂದಿದ್ದಾನೆ ಅಂತಲೇ ಲೆಕ್ಕ. ಅದನ್ನು ಸತ್ಯ ಮಾಡಿ ಬಿಟ್ಟ ಇವ. ಆದ್ರೆ ಆ ಕಾರ್ಯವನ್ನು ಮಾಡಬೇಕಾದ್ರೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ವ? ಹೋಗ್ಬೇಕಂತಿದ್ರೆ ಹೀಗೆ ಹೋಗ್ಲಿಕ್ಕೆ ಆಗ್ತದೆ, ಒಂದು ವ್ಯವಸ್ಥೆ ಅಂತ ಬೇಡುವ. ಅಲ್ಲ, ವಾಹನ ಇಲ್ಲದವರಾದ್ರೆ ಇನ್ನೊಬ್ಬರ ವಾಹನವನ್ನು ಕಾಯಬೇಕಾಗ್ತದೆ. ಇದು ನಮ್ಮಲ್ಲೇ ವಾಹನ ಉಂಟಲ್ಲ, ಇಲ್ಲಿ ಯಾಕೆ ತಡೆ ಮಾಡು? ಗರುಡ, ಆದಷ್ಟು ಬೇಗ ನಾವು ಕಾರ್ಯಾಚರಣೆಗೆ ಹೊರಡಬೇಕಾಗಿದೆ. ಬೇಗ ಬಾ, 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 ಬಾ. ಮಣಿಗುಂಬದ ಕೆರಗಿ ಎಲ್ಲಿಗೆ ಗಮನ ನಿಲ್ಲಲೋ ರಮಣ, ಎಲ್ಲಿಗೆ ನಿಲ್ಲಲೋ, ಎಲ್ಲಿಗೆ ನಿಲ್ಲಲೋ ರಮಣ, ರಮಣ. ಎಲ್ಲಿಗೆ ರಮಣ ನಿಲ್ಲಲೋ, ರಮಣ ನಿಲ್ಲಲೋ ರಮಣ. ಸೊಲ್ಲಿದಾನೆನ್ನೊಡೈದುವುದೇನು ಗದನ, ಸೊಲ್ಲಿದಾನೆನ್ನೊಡೈದುವುದೇನು ಗದನ, ಯಾರೊಡ ನಿಲ್ತು ಗದನ, ಐದುವುದೇನು ಗದನ, ಐದುವುದೇನು ಹದನ, ಯಾರೊಡ ನಿಲ್ತು ಕದನ ತಿಳಿಯದಾದೆ. ಕದನ ಯಾರೊಡ ನಿಲ್ತು ಕದನ ರಮಣ. ಎಲ್ಲಿಗೆ ಅಲ್ಲ, ನಾನು ಬರ್ಲಿಕ್ಕೆ ಹೇಳಿದ್ದು ಗರುಡನಂತೆ. ಇದು ಗರುಡ ಬರ್ಲಿಲ್ಲ, ನಿನ್ನ ಮೂಗು ಮಾತ್ರ ಗರುಡನ ಕೊಕ್ಕಿನ ಹಾಗೆ ಉಂಟಷ್ಟೇ. ಎಂತದ್ದು ಹಾಗುಂಟಾ? ಮತ್ತೆ ನಿನ್ನನ್ನು ಯಾರು ಕರೆದ್ರು? ಈಗ ಬಹಳ ಅವಸರದಲ್ಲಿ ಇದ್ದೇನೆ, ಇವಳು ಬಂದು ನಿಂತಿದ್ದಾಳೆ. ಈಗ ಯಾರಾದ್ರೂ ಹೆಂಡತಿಯನ್ನು ಕರಿಬೇಕಾ? ಕರೀಲಿಕ್ಕಿಲ್ವಾ? ಗಂಡ ಇದ್ದಲ್ಲಿಗೆ ಹೆಂಡತಿ ಬರ್ಬೇಕು. ಎಲ್ಲರ ಅಷ್ಟನ್ನು ತಿಳ್ಕೊಂಡ್ರೆ ಬಹಳ ಒಳ್ಳೆಯದು. ತಿಳ್ಕೊಳ್ತಾರಪ್ಪ. ಸ್ವಲ್ಪ ನಿಲ್ಲಿ. ನೀನು ನಾನು ಅವಸರದಲ್ಲಿದ್ದೇನೆ, ಆಮೇಲೆ ಬಂದು ಮಾತಾಡ್ತೇನೆ. ನಿಮಗೆಲ್ಲ ಪ್ರತಿಯೊಬ್ಬರಿಗೂ ಅವಸರ ಅಂತ ನನಗೆ ಗೊತ್ತುಂಟು, ಅದು ಬೇಡ ಈಗ. ನಿನಗಂತ ಅವಸರವೇ ಇಲ್ಲಲ್ಲ? ಇಲ್ಲ. ಹೌದಾ? ಕಾರಣ ಇದೆ. ಏನೇ? ಸ್ವಲ್ಪ ನಿಲ್ಲಿ. ಎಲ್ಲಿಗೆ ಹೊರಟದ್ ನೀವು? ಆಯ್ತಲ್ಲ, ಇನ್ನು ಹೋಗ್ಬೇಕು ಅಂತ ಇಲ್ಲ.
ಯಾರಾದ್ರೂ ಒಂದು ಒಳ್ಳೆಯ ಕಾರ್ಯ ಮಾಡುವುದಕ್ಕೆ ಹೊರಟು ಹೋಗುವಾಗ ಅವರನ್ನು ತಡೆದು ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಅಷ್ಟು ಗೊತ್ತಿಲ್ವೇನ ನಿನಗೆ? ಯಾಕೆ? ಅದು ಅಪಶಕುನ ಅಂತ ಗೊತ್ತಿಲ್ವಾ? ಯಾರು ಹೇಳಿದ್ದು ನಿಮಗೆ? ನಾನು ಹೇಳಿದ್ದು. ಈಗ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ? ಹಾ. ಹೌದಾ? ಹೌದು. ಅದೇ ಮನೆ ಬೆಕ್ಕು ಅಡ್ಡ ಬಂದ್ರೆ? ಮನೆಯದಾದ್ರೆ ಬೆಕ್ಕಲ್ವ ಅದು? ಅಪಶಕುನ ಆಗುವುದಿಲ್ಲ. ಅದು ನಾವು ಆಚೆ ಈಚೆ ಹೋಗುವಾಗ ಕಾಲಡಿ ಆಚೆ ಈಚೆ ಎಲ್ಲ ಬರ್ತದೆ. ಆ ಕಾಲಿಗೆ ತಾಗ್ತಾ ಇರ್ತದೆ ಅಲ್ವಾ? ಹೌದು. ಅಪಶಕುನ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಅಲ್ವಾ? ಆದ್ರೂ ಅಪಶಕುನ ಅಂತ ಹೇಳ್ತಾರಲ್ವ? ಕಾರಣ ಇಷ್ಟೇ. ಏನೇ? ಸತ್ಯನಿಷ್ಠನೊಬ್ಬ ಗುಪ್ತ ಕಾರ್ಯಕ್ಕೆ ಹೋಗ್ತಾ ಇರ್ತಾನೆ. ಹಾ. ಮಾರ್ಗ ಮಧ್ಯದಲ್ಲಿ ಅವನ ಆತ್ಮೀಯ ತಡೆದು ಅವನನ್ನು ಪ್ರಶ್ನಿಸ್ತಾನೆ. ಏನಂತ? ನೀನೆಲ್ಲಿಗೆ ಹೊರಟದ್ದು ಅಂತ. ಹಾ. ಅವ ಎಲ್ಲಿಗಂತ ಅವ ಹೇಳಿದ ಅಂತ ಆದ್ರೆ ಹಾ. ಅವನ ಗುಪ್ತ ಕಾರ್ಯ ಎನ್ನುವುದು ಬಯಲಾಗ್ತದೆ. ಹಾ. ಹೇಳದೆ ಉಳಿದ ಅಂತ ಆದ್ರೆ ಅವನ ಸತ್ಯನಿಷ್ಠತನಕ್ಕೆ ಹಾಳಾಗ್ತದೆ. ಎರಡು ಸಮಸ್ಯೆ. ಹೌದು. ಹಾ. ಹಾಗಾಗಿ ಯಾರಾದ್ರೂ ಮಾರ್ಗದಲ್ಲಿ ಹೋಗುವಾಗ ಹಾ. ನಾವ್ ಎಲ್ಲಿಗಂತ ಪ್ರಶ್ನಿಸಬಾರ್ದು. ಅಷ್ಟೇ. ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಾ ಇರ್ತಾರೆ, ನಮಗೇನು ಹೇಳಿ. ಹಾಗಿದ್ರೆ ಇದು ಅಪಶಕುನ ಅಲ್ಲ, ಇಷ್ಟಕ್ಕೆ ಅದನ್ನು ಮಾಡಿ ಹಾಕಿದ್ದಷ್ಟೇ. ಅಷ್ಟೇ. ಈ ಸಮಸ್ಯೆ ಬರಬಾರ್ದು ಅಂತ ಅಲ್ಲ. ಏನೇ ನೀನೇನು ಇವತ್ತು ನೀನು ಪ್ರಥಮ ಕಾಣುದು? ಕಾಣುವ ಹಾಗಿದ್ದೀರಿ ಇವತ್ತು ನೀವು. ಹೌದಾ? ಹೌದು. ಹೇಗಿದ್ದಾನೆ? ಹೇಗಲ್ಲ. ಹಾ. ಏನ್ ಇದೆಲ್ಲ ಬೇಕಾ ಇಲ್ಲಿರುವಾಗ? ಬೇಡವಾ? ಶಿವಸ್ನಾನ, ಮತ್ತೆ ಬೆನ್ನಿನಲ್ಲಿ ಬತ್ತಡಿಕೆ, ಇಲ್ಲಿ ನೋಡು. ಹೌದು. ಮತ್ತೆ ಮನಸ್ಸು, ಹಾ. ಇದನ್ನೆಲ್ಲ ನೋಡುವಾಗ ಯಾರಲ್ಲೋ ನೀವು ಯುದ್ಧಕ್ಕೆ ಹೊರಟಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಒಂದು ಯಾರಲ್ಲಿ ಆದ್ರೂ ಯುದ್ಧ ಮಾಡ್ತೇನೆ. ಅದೇ ಮತ್ತೆ ಮಾಡಿದ್ದೀರಿ ಎನ್ನುವುದನ್ನು ನಾನು ಕೇಳಿದ್ದೇನೆ, ಇದುವರೆಗೆ ನೋಡಿದವಳು ನಾನಲ್ಲ. ಸರಿ. ಹಾಗಾದ್ರೆ ನೀವು ಹೊರಟದೆಲ್ಲಿಗೆ? ಹಾ. ಯಾರೊಡನೆ ಕದನ? ಹಾ. ಈ ವಿಚಾರನ ಎಲ್ಲ ನನಗೆ ತಿಳ್ಕೊಳ್ಬೇಕು. ಹಾಗಾಗಿ ನೀವೆಲ್ಲಿ? ನಾನು ಆಮೇಲೆ ಬಂದು ನಿನ್ನಲ್ಲಿ ಹೇಳ್ತೇನೆ, ಸಾಕಾಗುದಿಲ್ಲ. ಸ್ವಲ್ಪ ಈಗ ಅವಸರದಲ್ಲಿದ್ದೇನೆ ಅಂತ ಹೇಳ್ತೇನೆ. ಅವ್ನು ಎಲ್ಲಿಗೆ ಅಂತ ಈಗ ಕೇಳ್ತಾ ಇದ್ದಾನೆ. ಏನು ಬಂದು ಹೇಳುವುದು? ಆಮೇಲೆ ಏನು ನಡೀತು ಅಂತೆಲ್ಲ ಹೇಳ್ತೇನೆ. ಯಾರೇ ಆಗಿರಲಿ ಹಾ. ತನ್ನ ಗಂಡನಾದವ ಮನೆ ಬಿಟ್ಟು ಹೋಗುವಾಗ ಹೆಂಡತಿಯಲ್ಲಿ ವಿಚಾರವನ್ನು ತಿಳಿಸಿಯೇ ಹೋಗ್ಬೇಕು. ಎಲ್ಲಿಗೆ ಗಂಡ ಹೋಗುದಿದ್ರು ಹೇಳಿಯೇ ಹೋಗ್ಬೇಕು. ಯಾರಲ್ಲಿ ಒಂದು ಮಾತು ಹೇಳದಿದ್ರು ಹೆಂಡತಿಯಲ್ಲಿ ಹೇಳಿ ಹೋಗ್ಬೇಕು. ಅದನ್ನು ನಾನು ಒಪ್ಪಿಕೊಡ್ತೇನೆ. ಅದು ಒಬ್ಬಳೇ ಹೆಂಡತಿದ್ದವರಿಗೆ ಆದ್ರೆ ಅನ್ವಯ ಆಗ್ತದೆ. ಈ ಹೆಚ್ಚು ಮಂದಿ ಹೆಂಡತಿದ್ದವರು ಯಾರ ಹತ್ರ ಅಂತ ಹೇಳುದು? ಅದು ಹೌದು. ಅರ್ಥ ಆಯ್ತಲ್ಲ ನಿನಗೆ? ಬೇಡ ಬಿಡಿ. ಹಾ. ನನ್ನಲ್ಲಿ ಅತಿಯಾದಂತ ಪ್ರೀತಿ ನಿಮಗೆ. ಹೌದಪ್ಪ. ಯಾರಲ್ಲಿ ಹೇಳದೇ ಇದ್ರೂ ತೊಂದರೆ ಇಲ್ಲ. ಹಾ. ನನ್ನಲ್ಲಿ ಹೇಳಿ ಹೋಗ್ಬೇಕು ನೀವು. ನೀನು ಆವಾಗ ಒಂದು ಮಾತು ಹೇಳಿದೆ ನೋಡು. ಏನು? ಮನೆಯ ಬೆಕ್ಕು ಅಂತ. ಮನೆಯ ಬೆಕ್ಕಲ್ಲ, ನೀನು ಎನ್ನ ಮನದ ಬೇಕು. ಹಾಗಾದ್ರೆ ಈ ವಿಚಾರವನ್ನು ನೀವು ಹೇಳಲೇಬೇಕು. ಓ ಪಾಣಿಗ್ಯಾನೆ ಪೊರಟಿಯ ಕಾರಣ ಗುಣಜೀಲೆ, ಪೊರಟಿಯ ಕಾರಣ ಗುಣಜೀಲೆ, ಗುಣಜೀಲೆ. ಪಾಣಿ ಕೇಳೆ ಪೊರಟಿಯ ಕಾರಣ ಗುಣಜೀಲೆ, ಪೊರಟಿಯ ಕಾರಣ ಗುಣಜೀಲೆ. ಇದನ ಬಲವೈರಿಯುದನಲ್ಲಿ ದೂರಿದನ ಬಲವೈರಿಯುದನ ಕಾರುಣಿ ತನಯನ ಭೂಮಿ ಭೂಪತ್ರ. ಈಗ ಪಾಣಿ ಕೇಳೆ ಪೊರಟಿಯ ಕಾರಣ ಗುಣಜೀಲೆ, ಏನು ಮಾಡೋದು ಹೇಳು? ಈಗ ಸಮಯ ಇಲ್ಲ ನನಗೆ. ಇಲ್ಲದಿದ್ರೆ ನೀನು ಎಷ್ಟು ಹೊತ್ತು ಮಾತಾಡಿದ್ರು ಕೇಳ್ತಾ ಇರ್ಬೇಕು ಅಂತ ಆಗ್ತದೆ. ಯಾಕೆ ಹೇಳು? ಯಾಕೆ? ನಿನ್ನ ಮಧುರವಾದ ಧ್ವನಿ, ಕೀರವಾಣಿ. ನೀನು ಮಾತಾಡ್ತಾ ಇದ್ರೆ ಗಿಣಿಯೊಂದು ಮಾತನಾಡಿದ ಹಾಗೆ ನನಗೆ ಭಾಸವಾಗ್ತದೆ. ಹೌದಾ? ಆದ್ರೆ ಏನು ಮಾಡೋಣ, ಸಮಯ ಸಂದರ್ಭ ಎನ್ನುವುದು ಅದಕ್ಕೆ ಅನುಕೂಲವಾಗಿಲ್ಲಲ್ಲ. ಆದ್ರೂ ನೀವು ಸ್ವಲ್ಪ ಮಾತಾಡಿ ಹೋಗ್ಬೇಕು ನನ್ನಲ್ಲಿ. ವಿಚಾರ ನಿನ್ನಲ್ಲಿ ಹೇಳಲೇಬೇಕು. ಹಾ. ನೀನು ಹೇಳಿದ ಹಾಗೆ ಎಲ್ಲಿ ಹೋಗುದಿದ್ರೆ ಹೆಂಡತಿಯಲ್ಲಿ ಒಂದು ಮಾತು ಹೇಳಿ ಹೋಗಬೇಕು. ಹೌದು. ಆದ್ರೆ ಇಲ್ಲಿಗೆ ದೇವೇಂದ್ರ ಬಂದಿದ್ದಾನೆ, ಗೊತ್ತಾಯ್ತಲ್ಲ? ಮಾತಾಡುವುದನ್ನು ಕೇಳಿದ್ದೇನೆ ನಾನು. ಅವ ಬಂದಿದ್ದಾನೆ ಅಂತಾದ್ರೆ ಏನಾದ್ರೂ ಒಂದು ತಂದಿದ್ದಾನೆ ಅಂತ ನಿನಗೆ ಗೊತ್ತುಂಟಲ್ಲ? ಖಂಡಿತ ಹೌದು. ಅವ ತರುವುದು ಏನು ಅಂತ ಗೊತ್ತಿಲ್ಲ ನಿನಗೆ? ಓ. ಅವನಿಗೆ ಏನಾದ್ರೂ ಸಮಸ್ಯೆ ಆದಾಗ ಇಂಥ ಅಲ್ಲಿಗೆ ಬರ್ತಾನೆ ಅವ. ಹೌದು. ಈಗಲೂ ಹಾಗೆ ಭೂಮಿಯ ಆತ್ಮಜನಾದಂತಹ ನರಕದಾನವ ಎನ್ನುವವ ಸ್ವರ್ಗಲೋಕವನ್ನು ಏರಿದ್ದಾನೆಂತೆ ಇಂದ್ರಾದಿ ಸುಮನಸರನ್ನು ಒಡೆದು ಬಡಿದು ಓಡಿಸಿ ತನ್ನ ಅಧಿಕಾರ ಮುದ್ರೆಯಲ್ಲಿ ಒತ್ತಿದ್ದಾನೆಂತೆ. ಅಷ್ಟೇ ಆದ್ರೆ ಬಿಡು, ಮತ್ತೆ ಅಲ್ಲಿಯೇ ಇರಬೇಕಾದಂತ ಅಮೂಲ್ಯವಾದಂತಹ ಸುವಸ್ತುಗಳನ್ನು ಎಲ್ಲವನ್ನು ತನ್ನ ಭಂಡಾರವನ್ನು ಸೇರಿಸಿಕೊಂಡಿದ್ದಾನೆಂತೆ. ಹೌದಾ? ಅದಿತಿಯ ಕುಂಡಲ, ಕುಬೇರನ ಭಂಡಾರ, ಯಮನ ಪಾಶ, ಆಮೇಲೆ ಇಂಥದ್ದೆಲ್ಲ ಸುವಸ್ತುಗಳು ಯಾವುದುಂಟು ಎಲ್ಲಿ ಇರ್ಬೇಕಾ ಅಲ್ಲಿ ಇಲ್ಲ.
ನಿನ್ನಲ್ಲೇ ಕೇಳ್ತೇನೆ, ಏನು? ಯಾವುದೆಲ್ಲ ಎಲ್ಲಿರಬೇಕು ಅಲ್ಲಿಯೇ ಇದ್ರೆ ಚಂದ. ಖಂಡಿತ ಅಲ್ಲೇ ಅದು ಅಸ್ತವ್ಯಸ್ತವಾಯಿತು ಅಂತ ಆದ್ರೆ ಪ್ರಪಂಚ ಎನ್ನುವುದು ಸರಿಯಾಗಿ ನಡೆಯುವುದಕ್ಕೆ ಸಾಧ್ಯ ಉಂಟಾ? ಹಾಗೆ ಅದನ್ನು ಉಳಿಸಿಕೊಡಬೇಕು ಅಂತ ನನ್ನಲ್ಲಿ ಕಾಡಿಕೊಂಡಿದ್ದಾನೆ, ಬೇಡಿಕೊಂಡಿದ್ದಾನೆ. ಅವನಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ಆ ಕಾರ್ಯವನ್ನು ಮಾಡುವುದಕ್ಕಾಗಿ ಅವಸರವಾಗಿ ಹೊರಟಿದ್ದೇನೆ. ಆ ಕಾರ್ಯವನ್ನು ಮಾಡಿ ಆದಷ್ಟು ಬೇಗ ಬರ್ತೇನೆ. ಹೊರಟೆ. ಕಾಂತಾಯ ಹರುಜಮ ಕಾಂತ ಹರುಜಮಾಯಿದು ಕಾಂತ ನರಕ ದೈತ್ಯನ ಆ ನರಕ ದೈತ್ಯನ ಕೊಂದು ಹರುಜಾಯ ನರಕ ದೈತ್ಯನ ಕೊಂದು ನರಕ ದೈತ್ಯನ ಕೊಂದು ಸುರಲೋಕ ಕೈ ಐದುವೆ ಸುರಲೋಕಕ್ಕೆ ಐದುವೆಯ 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 ಕದೈಕನಕೋ ಸುರಲೋಕ ಐದುವೆಯೋ ಬರುವೆ ನ ಜತೆಗಿಲ್ಲ ಹರುಜದೊಡನು ಬರುವೆ ನ ಜತೆಗಿಲ್ಲ ಹರುಜದೊಡನು ಕರೆದೊಯ್ಯಬೇಕು ಪ್ರಿಯ ಬರುವೆ ನಿನ್ನೊಡನೆ ನಿನ್ನೊಡನೆ ಬರುವೆ ಹರುಜದೋಳ್ ಎನ್ನನು ಕರೆದೊಯ್ಯಬೇಕು
ಪ್ರಿಯ ಕರೆದೊಯ್ಯಬೇಕು ಪ್ರಿಯ ಎನ್ನ ಕರೆದೊಯ್ಯಬೇಕು ಪ್ರಿಯಬೇಕು ಕರೆದೊಯ್ಯಬೇಕು ಬರುವೇನ ಜತೆಯಿಲ್ಲ ಕರುಜಾದೊಳ್ಳೆನ್ನನು ಕರೆದೊಯ್ಯಬೇಕು ಎನ್ನ ಕರೆದೊಯ್ಯಬೇಕು ಪ್ರಿಯ ಸ್ವಾಮಿ
ನಾನೊಂದು ಮಾತು ಹೇಳಲ್ಲ. ಏನು? ನಾನು ಆವಾಗ್ಲೇ ಹೋಗ್ತಿದ್ರೆ ಇಷ್ಟೊತ್ತಿಗೆ ಅವನನ್ನು ಕೊಂದು ಹಿಂತಿರುಗಿ ಬಂದ ಹತ್ತಿತ್ತು. ಅಯ್ಯೋ ದೇವ್ರೆ, ಅದಕ್ಕೆ ನಾನು ಎಷ್ಟು ಹೊತ್ತಾಯ್ತು ನನ್ನನ್ನು ನಿಲ್ಲಿಸಿ ನೀನು ಇಲ್ಲಿ. ಅದಕ್ಕೆ ನಾನು ಹೋಗುವುದು ಈಗ ಬೇಡ ಅಂತ ಹೇಳಿದ್ದು. ಮತ್ತೆ ಯಾವಾಗ ಹೋಗುದು? ನೀವು ನರಕ ದೈತ್ಯರನ್ನು ಕೊಲ್ಲುವುದಕ್ಕೆ ಸ್ವರ್ಗಲೋಕಕ್ಕೆ ಹೋಗ್ತೇನೆ. ಹೊರಟದ್ದಾ? ಹಾ. ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೆ? ನೀನೆಲ್ಲಿಗೆ? ಆ ಕಡೆ ಓಡುವುದೆಲ್ಲಿಗೆ? ಓಟದಲ್ಲ ಒಳಗೆ. ಒಳಗೆ? ಹಾ. ಯಾಕೆ? ಸೀರೆ ಸೀರೆ? ಬೇರೆ ಸೀರೆ ಉಟ್ಕೊಳ್ಳಿಕ್ಕೆ. ನಾನೀಗ ಸೀರೆ ಉಟ್ಕೊಂಡು ಹೋಗ್ಬೇಕಂತ. ಅಯ್ಯೋ ನೀವಲ್ಲ, ಮತ್ತೆ ನಾನು. ನೀನೀಗ ಸೀರೆ ಉಟ್ಲಿಲ್ವಾ? ಹುಟ್ಟಿದ್ದೇನೆ, ಇದು ಸಾಕಾಗ್ತದಾ? ಹ? ಇದು ಸಾಕಾಗ್ತದಾ? ಇದು ಸಾಕಾಗ್ತದ? ಹಾ. ಮನೇಲಿರುವಾಗ ಇದು ಹೆಚ್ಚಾಯ್ತು ಗೊತ್ತುಂಟ? ಮನೇಲಿರುವಾಗ ಇದು ಹೆಚ್ಚಾಯ್ತು. ಮತ್ತೆ? ಮನೇಲಿರ್ಲಿಕ್ಕೆ ಉಟ್ಕೊಳ್ತೇನೆ ಅಂತ ಹೇಳಿದಲ್ಲ, ಮತ್ತೆ ನಿಮ್ ಜೊತೆ ನಾನ್ ಬರ್ಲಿಕ್ಕೆ. ಯಾರು? ನಾನು. ನೀನು? ಹಾ. ಎಲ್ಲಿಗೆ? ನೀವು ಹುಟ್ಟಿದ್ದೀರಲ್ಲ, ನಿನ್ನನ್ನು ಯಾರು ಬಾ ಅಂತ ಕರೆದದ್ದು? ಯಾರು ಹೇಳಿಲ್ಲ. ಮತ್ತೆ ಸ್ವಲ್ಪ ಸುಳ್ಳಿರಿ ನೀವು. ಅಲ್ಲ ಬಾ ಅಂತ ನಾನು ಹೇಳಿಲ್ಲ, ಅವಳು ಹೊರಡುವ ಸಿದ್ಧತೆ ಮಾಡ್ತಾ ಇದ್ದಾಳೆ. ಎಲ್ಲ ತಿಳಿದವರು ನೀವು, ಏನು ತಿಳಿದವರ ಹಾಗೆ ಮಾತಾಡುವುದಪ್ಪ ಒಮ್ಮೊಮ್ಮೆ. ಈಗ ಏನು ತಿಳಿಲಿಲ್ಲ ನಾನು? ಈಗ ಹಾ. ಹೆಂಡತಿಗೆ ಪ್ರತ್ಯೇಕವಾಗಿ ಆಹ್ವಾನ ಕೊಡ್ಬೇಕಂತಿಲ್ಲ, ಹಾ ಹಾ ಗಂಡನಿಗೆ ಕೊಟ್ರೆ ಸಾಕಾಗ್ತದೆ. ಹಾ ಹಾ. ಅದರಲ್ಲೇ ಇರ್ತದೆ ಏನು? ಶ್ರೀಮತಿ ಶ್ರೀ. ಹಾ ಹಾ. ಈ ಶ್ರೀಮತಿ ಅಂತ ಹೇಳುವುದು ಯಾರಿಗೆ? 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 ಹೆಂಡತಿಗೆ. ಹೌದಾ? ಹೌದು. ಮೊದಲು ನಮ್ಮನ್ನೇ ಕರೆಯುವುದು. ಹಾ ಹಾ. ಹಾ, ಹಾಗೆ. ಅದು ಹೇಳಿಕೆ ಇದ್ರೆ ಅಲ್ವಾ? ಹಾ. ಈಗ ಗಂಡ ಎಲ್ಲಿಗೆ ಹೋಗುವುದಿದ್ರು ಅವನ ಜೊತೆಯಲ್ಲಿ ಬರುವುದಕ್ಕೆ ಹೆಂಡತಿಗೆ ಹೇಳಿಕೆ ಬೇಡ. ಬೇಡ. ಈಗ ಹೆಂಡತಿಯ ಜೊತೆಯಲ್ಲಿ ಗಂಡ ಬರಬೇಕಾದ್ರೆ ಹೇಳಿಕೆ ಬೇಕಾಗ್ತದೆ. ಹಾ ಹೌದಾ? ಹೌದು. ಅಲ್ಲಿ ಅಷ್ಟು ವ್ಯತ್ಯಾಸ ಉಂಟು ನಿಮ್ಮದಲ್ವಾ? ಉಂಟು. ಹಾ. ಈಗ ನಿಮ್ ಜೊತೆ ನಾನು ಬರುವುದಲ್ವಾ? ಹಾ. ಹೇಳಿ ಹೋಗೋಣ. ಸಾಕು, ಇದಾದ್ರೆ ಇದೇ ಸಾಕು. ಎಂತದ್ದೆ? ಯಾಗುವ ಅವಸರದಲ್ಲಿ ಇದ್ದದಲ್ವ ನೀವು? ಹೌದು. ಸಾಕಿದೆ, ಸಾಕಾಗ್ತದೆ. ಇದರಲ್ಲೇ ಹೊರಡ್ತೇನೆ. ಓ, ಹೋಗುವ. ನಿನ್ನನ್ನು ಬಾ ಅಂತ ನಾನು ಕರೆದಿದ್ದೇನಾ? ಕರೆಯೋದು ಬೇಡ, ನಾವು ಹೋಗುವ. ಅಯ್ಯೋ ನಾನು ಹೋಗುದು ಎಲ್ಲಿಗೆ? ಯಾಕೆ ಅಂತ ಗೊತ್ತುಂಟ ನಿನಗೆ? ನೀವು ಹೇಳಿದ್ರಲ್ಲ, ಏನು? ಏನು ರಕ್ಕಸರನ್ನು ಕೊಲ್ಲುವುದು? ದುಷ್ಟ ರಾಕ್ಷಸರನ್ನು ಕೊಲ್ಲುವುದಕ್ಕೆ ನಾನು ಹೋಗುವುದು ಅಲ್ಲಿಗೆ. ಆಯ್ತೇನೆ. ನಿನ್ನನ್ನು ಕಟ್ಟಿಕೊಂಡು ಹೋಗಿ ನಿನ್ನನ್ನು ನೋಡಿಕೊಳ್ಳುವುದು, ನಾನು ಅವರನ್ನು ಕೊಲ್ಲುವುದಲ್ಲಿ. ಇಲ್ಲಿ ಬನ್ನಿ. ಒಂದು ಹೆಣ್ಣನ್ನೇ ರಕ್ಷಣೆ ಮಾಡ್ಲಿಕ್ಕೆ ಅಸಾಧ್ಯ ಆದವ ಹಾ. ರಕ್ಕಸರನ್ನು ಕೊಲ್ಲುವುದು ಹೌದಾ? ಮತ್ತೆ ಸುಮ್ಮನೆ ಎರಡೆರಡು ಸಮಸ್ಯೆ ಯಾಕೆ ಅಂತ? ಎರಡೆರಡು ಸಮಸ್ಯೆ ಅಲ್ಲ, ಹಾ. ಎರಡು ಸಮಸ್ಯೆ ಒಂದರಲ್ಲೇ ಪರಿಹಾರ ಆಗ್ತದೆ. ಏನು? ಅಂದ್ರೆ ಹಾ. ಹಿಂದೆ ಅನೇಕರಲ್ಲಿ ನೀವು ಯುದ್ಧ ಮಾಡಿದ್ದನ್ನು ನಾನು ಕೇಳಿದ್ದೇನೆ, ಹೌದು. ಇದುವರೆಗೆ ನೋಡ್ಲಿಲ್ಲ. ನೋಡ್ಲಿಲ್ಲ. ನಾನು ಮೊನ್ನೆ ನಿಮ್ಮಲ್ಲಿ ಹೇಳ್ಬೇಕಂತಿದ್ದೆ. ಏನೇ? ಸತ್ಯ ಹೇಳುವುದಾ? ಸತ್ಯ ಹೇಳ್ಬೇಕು ನೀನು. ನಮ್ಮ ಗೆಳತಿಯರೆಲ್ಲ ಇದ್ದಾರಲ್ಲ, ಹೌದು. ಅವರನ್ನೆಲ್ಲ ಜೊತೆಗೂಡಿಕೊಂಡು ಹಾ. ನಾವೆಲ್ಲಿಯಾದ್ರೂ ಮಾತನಾಡುವಾಗ ಹಾ. ಅವರಲ್ಲೇ ಹೇಳುವುದೇನು? ಅಯ್ಯೋ ದೇವ್ರೆ, ನನ್ನ ಗಂಡ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತಲೇ ಹೇಳಿಕೊಳ್ಳುವುದು. ನಿಮ್ಮದೊಂದು ಕೂಟ ಉಂಟಾ? ಹೌದು. ಸ್ತ್ರೀ ಶಕ್ತಿ. ಹಾ, ಆಗಾಗ ಒಮ್ಮೆ ನಾವು ಸೇರಿಕೊಳ್ತೇವೆ ಅಲ್ಲಲ್ಲಿ. ಹೌದು, ವಾರಕ್ಕೊಮ್ಮೆ. ಹೌದು, ಆದ್ರೆ ವಾರಕ್ಕೊಮ್ಮೆ. ಹಾ ಹಾ. ಹಾ. ಎಲ್ಲ ಸೇರಿ ಮಾತಾಡುದು. ಆಗದೇ ಇದ್ರೆ 2 ವಾರ ಆದ್ರೂ ಆಯ್ತು, ಹೇಳಲಿಕ್ಕೆ ಆಗುದಿಲ್ಲ. ಹಾ, ಕಾರಣಾಂತರದಿಂದ. ಹೌದು, ಮಾತಾಡಿಕೊಳ್ತೇವೆ ಅಲ್ಲಿ ನಾವು. ಮಾತಾಡುದು ಏನು? ಹೌದು, ಅವಳ ಗಂಡ ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ, ಅಯ್ಯೋ ದೇವರು ದೊಡ್ಡ ಪರಾಕ್ರಮಿ ಅವನು ಅಂತ ಹೇಳಿಕೊಳ್ಳುವುದು ಎಲ್ಲರೂ. ಕಾರಣ ಕೊಡ್ತಾರೆ. ನಾನು ಅಷ್ಟೇ, ಅಯ್ಯೋ ದೇವರೇ ಎಂತದ್ದೇ ನೀನು ಮಾತಾಡುವುದು, ನನ್ನವರ ಬಗ್ಗೆ ನಿನಗೆಂತದ್ದು ಗೊತ್ತುಂಟು? ಅಯ್ಯೋ ಅವರು ಹುಟ್ಟಿನಿಂದಲೇ ಪ್ರಾರಂಭಿಸಿದ್ದಾರೆ, ಇನ್ನೂ ಮುಗಿಲಿಲ್ಲ. ಎಂತದ್ದು 1-2 ವರ್ಷ ಅಲ್ಲ, ಅವರು ಪ್ರಾರಂಭ ಮಾಡಿ 25 ವರ್ಷ ಕಳೆದೋಯ್ತು ಅಂತ ಹೇಳುವುದಲ್ಲ ಉಂಟು. ಈಗ ಒಂದು ಸ್ಪಷ್ಟ ಅರ್ಥ ಆಯ್ತು ನನಗೆ. ಈ ಸ್ತ್ರೀ ಶಕ್ತಿಯವರೆಲ್ಲ ಒಟ್ಟಾಗಿ ಸಭೆ ಸೇರಿಸುವ ಉದ್ದೇಶ ಏನು ಅಂತ ಗೊತ್ತಾಯ್ತು. ಎಂತದ್ದು? ಅಲ್ಲಿ ಮಾತಾಡುದು ಇದನ್ನೆಲ್ಲೋ. ಅದು ಯಾರ ಗಂಡ? ಅವನ ಗಂಡ ಹಾಗೆ, ಇವನ ಗಂಡ ಹೀಗೆ, ಬಿಟ್ಟರೆ ಬೇರೆ ಇಲ್ಲ ಅಂತ ಆಯ್ತು. ಎಂತದ್ದು ಸುಮ್ಮನೆ ಎಲ್ಲ ಹೇಳುವುದನ್ನೇ. ಮತ್ತೆ ಆದ್ರೆ ಏನ್ ಮಾಡೋಣ? ಮತ್ತೆ ನಾನು ಕೇಳಿದ್ದು ಮಾತ್ರ ಇದುವರೆಗೆ ನೋಡ್ಲಿಲ್ಲ. ಹಾ. ನೀವು ಆ ರಕ್ಕಸರನ್ನು ಕೊಲ್ಲುವಂತ ದೃಶ್ಯವನ್ನು ನಾನು ಕಣ್ಣಾರೆ ಕಾಣ್ತೇನೆ. ಹಾ. ನಾನೇ ಸಭೆ ಸೇರಿಸಿ ಎಲ್ಲ ಹೆಣ್ಮಕ್ಕಳಲ್ಲಿ ನಡೆದಂತಹ ದೃಶ್ಯವನ್ನು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ನಾನು ಹೇಳ್ಬೇಕು. ಹೊಗಳಬೇಕು ಆ ಹೇಳಿದಾಗ ನನಗೆ ಎಷ್ಟು ಹೆಮ್ಮೆ ನೋಡಿ. ಖಂಡಿತ ಹೆಮ್ಮೆ ಆಗ್ತದೆ. ಅಲ್ವಾ? ಸರಿ, ಅದಕ್ಕೆ ನಿನಗೆ ನಾನು ಯುದ್ಧ ಮಾಡುವುದು, ರಕ್ಕಸರನ್ನು ಕೊಲ್ಲುವುದನ್ನು ನೋಡ್ಬೇಕಲ್ಲ. ನೋಡ್ಬೇಕು. ಇನ್ನೊಂದು ಸಲ ರಕ್ಕಸರು ಇಲ್ಲಿಗೆ ಬರ್ಲಿ, ನಿನ್ನ ಇದಿನಲ್ಲಿ ಕೊಂದು ತೋರಿಸ್ತೇನೆ. ಎಲ್ಲಿ? ಇಲ್ಲಿ. ಅಯ್ಯೋ, ಯಾವಾಗ ಬೇಡ, ಇವತ್ತೇ ಮಾಡೋಣ ಅದನ್ನು. ಇವತ್ತು ನಾನು ಅಲ್ಲಿಗೆ ಹೋಗುದಲ್ವ, ಅಲ್ಲಿಗೆ ನೀನು ಬರಬಾರ್ದು. ಹೋಗುವ ಬಾ, ಏನ್ ತೊಂದ್ರೆ? ಹೇಳುವೆ. ಹಾ. ಅಲ್ಲಿ ರಾಕ್ಷಸರು ಹೇಳಿದಲ್ಲ, ಅವರಿಗೆ ಹೆಣ್ಣಿನ ಚಾಪಲ್ಯ ಮೊದಲೇ. ಒಳ್ಳೇದಾಗ್ತದಲ್ಲ? ಏನು ಒಳ್ಳೇದಾಗ್ತದಲ್ಲ? ಹೆಣ್ಣಿನ ಚಾಪಲ್ಯ ಇದ್ದಂತ ಅವರು ಹಾ. ಎಲ್ಲೋ ಅಡಗಿ ಕುಳಿತುಕೊಳ್ತಾರೆ. ಹೌದು. ನಿಮ್ಮ ಜೊತೆಯಲ್ಲಿ ನಾನು ಬಂದಾಗ ಹಾ. ನನ್ನ ಕೈಯ ಬಳೆಯ ಸದ್ದು, ಹಾ. ಕಾಲ ಗೆಜ್ಜೆಯ ನಾದವು ಹಾ. ಅವರ ಕಿವಿಗೆ ಮುಟ್ಟಿದಾಗ ಹೊರಗೆ ಬರ್ತಾರೆ. ಹಾ, ಹಾ. ಅಲ್ಲಿಗೆ ನೀವೊಂದು ಬಿಟ್ರಾಯ್ತು, ಏನನ್ನು? ಬಾಣವನ್ನು. ಅವಾಗ ಪ್ರಾಣ ಬಿಡ್ತಾರೆ ಅಂತ ಆಯ್ತು ಅಲ್ವಾ? ಬೇಡ, ನಿನ್ನನ್ನು ಕರ್ಕೊಂಡು ಹೋಗುದಕ್ಕೆ ಇದು ಸಂದರ್ಭ ಅಲ್ಲ, ನೀನು ಬಿಡು, ನಾನು ಅವಸರ ಬೇಡ ಅಂತ ಹೇಳ್ತಲ್ಲ. ಹೌದು, ಯಾವುದೋ ರಕ್ಕಸರನ್ನು ಇಲ್ಲಿಗೆ ಬಂದಾಗ ನೀವು ಕೊಲ್ತೀರಿ, ಅದನ್ನು ನಾನು ನೋಡಬಹುದು. ಹೌದು. ಆದ್ರೆ ಇಂದು ಸ್ವರ್ಗಕ್ಕೆ ನಾನು ಬರ್ತೇನೆ ಅಂತ ಹೇಳಲಿಕ್ಕೆ ಕಾರಣ ಏನು ಗೊತ್ತಾ? ಅದು ಗೊತ್ತಾಗ್ಲಿಲ್ಲ. ಸ್ವಲ್ಪ ಹಿಂದಿನ ಯೋಚನೆ ಮಾಡಿ. ಹಿಂದಿನದ್ದ? ಹೌದು, ಏನದು? ಅದೇ ಬಾಗಿಲು. ಹಿಂದಿನದ? ಅದೇ ಶಬ್ದ ನೋಡಿ, ಆಗ್ತಾ ಉಂಟು. ಯೋಚನೆ ಮಾಡಿದಾಗ ನೋಡಿ, ಹಾ. ಶಬ್ದ ನೋಡಿ, ಅದೇ ಬಾಗಿಲು. ಬಾಗಿಲು. ಬಾಗಿಲು ಪ್ರಕರಣ, ಯಾವುದು? ಪಾರಿಜಾತ, ಹಾ. ಹೂ, ಹೌದು, ಅದಕ್ಕೆ ಇಲ್ಲಿಗೂ ಏನು ಸಂಬಂಧ? ಸಂಬಂಧ ಉಂಟು. ಏನು? ಆವತ್ತು ನನಗೆ ಮಾತು ಕೊಟ್ಟಿದ್ದೀರಿ ನೀವು, ನಿನಗೆ ಹೂವೇನೆ ಹಾ. ಮರವನ್ನೇ ತೋರಿಸ್ತೇನೆ ಅಂತ ಹೇಳಿಲ್ವಾ? ನನಗೂ ಆಸೆ ಉಂಟು, ಒಂದಲ್ಲ ಒಂದು ದಿವಸ ನಿನಗೆ ಮರ ತೋರಿಸಬೇಕು ಅಂತ. ಸಮಯ ಸಿಕ್ಕಲಿಲ್ಲ ಅಷ್ಟೇ ನನಗೆ. ಯಾವ ಮರ? ಅದೇ ಅವತ್ತು ಹೇಳಿದ್ದು ಪಾರಿಜಾತ ವೃಕ್ಷ. ಹೌದು. ಅದನ್ನು ತೋರಿಸ್ಲಿಕ್ಕೆ ಇದು ಅನುಕೂಲ ಆಗ್ತದಲ್ಲ.
ಒಂದು ನೀವು ರಕ್ಕಸರನ್ನು ಕೊಲ್ಲುವುದಕ್ಕೆ ಹೊರಟವರು, ನನಗೆ ಮಾತು ಕೊಟ್ಟವರು ಪಾರಿಜಾತ ವೃಕ್ಷವನ್ನು ನಿನಗೆ ತೋರಿಸ್ತೇನೆ ಅಂತ. ಎರಡು ಕಾರ್ಯ ಒಂದರಲ್ಲಿ ಮುಗೀತದಲ್ಲ. ನಿನಗೆ ಮಾತು ಕೊಟ್ಟಿದ್ದೇನೆ. ಹೌದು, ನಾನೇ ಅದು. ನೀವೇ ಸತ್ಯ ಸತ್ಯ ಕೊಟ್ಟಿದ್ದೇನೆ. ನಿಮಗೆ ನೆನಪಿಲ್ವಾ? ಹೌದು, ನಿನಗೆ ನಾನು ಮಾತು ಕೊಟ್ಟಿದ್ದೇನೆ. ಒಂದಲ್ಲ ಒಂದು ದಿವಸ ಪಾರಿಜಾತದ ವೃಕ್ಷವನ್ನೇ ನಿನಗೆ ತೋರಿಸ್ತೇನೆ ಅಂತ ಮಾತು ಕೊಟ್ಟದ್ದು ಹೌದು. ಮತ್ತೆ ಯಾವಾಗ ಅಂತ ಹೇಳಿದೆ ನಾನು? ಯಾವಾಗ ಅಂತ ಹೇಳಲಿಲ್ಲ. ಇನ್ನೊಂದು ದಿವಸ ತೋರಿಸುವಪ್ಪ. ಮತ್ತೆ ಯಾಕೆ ಆಗಬೇಕು? ಅದಕ್ಕಾಗಿ ಹೋಗ್ಬೇಕಲ್ಲ ನಾವು. ಬೇಡ, ನೀನು ಬರುದು ಬೇಡ. ಇಲ್ಲ ಬರ್ಬೇಕು. ಬೇಡ ಅಂತ ಹೇಳಿದಲ್ಲ. ಇಲ್ಲ ನೀವು ನನ್ನ ಬೇಡ ಕರ್ಕೊಂಡು ಹೋಗುದಿಲ್ವಾ? ಇಲ್ಲ. ಬೇಡ ಬೇಡಿ. ಹೌದಾ? 3 ಮಾತಿಗೂ ಹೌದಾ? 33 ಮಾತಿಗೂ. ಏ ಸಖಿ ಸಖಿ ಅವಳು ಮಾತಾಡ. ಬಾಗಿಲು 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 ಹಾಕ್ಲಿಕ್ಕೆ ಹೇಳಿದ್ದ? ಬೇಡ. ಅವತ್ತು ಹಾಕಿದ ಬಾಗಿಲನ್ನು ತೆಗೆಸಬೇಕಿದ್ರೆ ಎಷ್ಟು ಒದ್ದಾಟ ಮಾಡಿದ್ದೇನೆ ಅಂತ ನನಗೇ ಈ ಗೊತ್ತು. ಗಂಡಸರೆಲ್ಲ ಬುದ್ಧಿ ಕಲಿಬೇಕಾದ್ರೆ ಹಾಗೆ ಮಾಡ್ಬೇಕು. ಹೌದಾ? ಬಾಗಿಲು ಹಾಕುವಂತ ಪ್ರಕರಣ ಬೇಡ. ಹೌದು, ಎಷ್ಟೊತ್ತಿಗೋ ಮನೆ ಬಿಟ್ಟು ಹೋಗುವುದು, ಎಷ್ಟೋ ರಾತ್ರಿಗೆ ನಡುರಾತ್ರಿಯಲ್ಲೆಲ್ಲ ಬರುವುದು. ಹೌದು. ಪಾಪ ಹೆಂಡತಿಯ ಕಷ್ಟ ಎಷ್ಟಂತ ನಿಮಗೆಲ್ಲ ಅರ್ಥ ಆಗ್ತದೆ. ನೀನು ಬಾಗಿಲಿನ ಪ್ರಕರಣವನ್ನೇ ಇನ್ನು ನೆನಪು ಮಾಡಬಾರ್ದು. ಯಾಕೆ ಗೊತ್ತುಂಟಾ? ನಾನು ಒಂದು ನಾಟಕ ಮಾಡಿದ್ದೇನೆ. ಯಾವುದು? ಮತ್ತೆ ನಿನ್ನನ್ನು ಬಿಟ್ಟು ನಾನು ಎಲ್ಲಿಯಾದ್ರೂ ಹೋಗ್ತೇನಾ? ಮತ್ತೆ ಕರ್ಕೊಂಡು ಹೋಗುದಿಲ್ಲ ಅಂತ ಹೇಳಿದ್ದು? ಸುಮ್ಮನೆ ನಾನು ಬರ್ತೇನೆ ಅಂತ ಕೇಳಿದ್ರೆ ನೀನು ಎಲ್ಲಿಯಾದ್ರೂ ಬರುವುದಿಲ್ಲ ಅಂತ ಹೇಳಿದ್ರೆ ನಾನಲ್ಲಿ ಸಣ್ಣವನಾಗುದಿಲ್ವ? ಬೇಸರ ಆಗುದಿಲ್ವ ನನಗೆ? ಅದಕ್ಕೆ ನಿನಗೇ ಬರ್ಲಿಕ್ಕೆ ಮನಸ್ಸುಂಟ ಅಂತ ಒಂದು ನಾಟಕ ಮಾಡಿದ್ದಷ್ಟೇ. ಮತ್ತೆ ನಿನ್ನನ್ನು ಬಿಟ್ಟು ಎಲ್ಲಿಯಾದ್ರೂ ಹೋಗುವುದುಂಟ? ನೀನು ನನ್ನ ಪಟ್ಟದ ರಸೆಯಲ್ಲಿ. ಸತ್ಯವೇ ಇದು? ಮತ್ತೆ ನಿನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ? ನಾಟಕವಾ? ಹೌದಪ್ಪ. ನಾನು ಅಷ್ಟೇ ಬಾಗಿಲಾಕ್ಲಿಕ್ಕೆ ನಾಟಕ ಅಲ್ವಾ ಮಾಡಿದ್ದು? ನಾಟಕ ಮಾಡಿದ್ದಾಗಿದ್ರೆ ನಾನೇ ಈಗ ಮಾತ್ರ ಹಾಕಲ್ಲ, ನಿಜ ಬಾಗಿಲಾಕ್ತೇನೆ. ಮತ್ತೆ ಆಗ್ತೀಯ? ಕರ್ಕೊಂಡು ಹೋಗ್ಲೇಬೇಕಾ? ಹೋಗೋಣ. ಆಯ್ತು, ಮತ್ತೆ ಏನು ಮಾಡು? ಗರುಡ ಆವಾಗ ಒಬ್ಬ, ಈಗ ಇಬ್ಬರಿದ್ದಾರೆ. ಸುಧಾರಿಸಿಕೊಳ್ಬೇಕು ನೀನು. ಸರಿ, ಗರುಡನನ್ನು ಏರಿ ನೇರವಾಗಿ ಹೋಗೋಣ. ಪಾಂಚಜನ್ಯವ ಭೋರ ನೂದೆ ಮುಂದೆ ಮುಂದೆ ಬರ್ತಾ ಇದ್ದಂತೆ ಅಕಾಲಿ ನೋಡು. ಕಾಣ್ತಾ ಇರುವಂತಹ ಪಟ್ಟಣ ಯಾವುದು ಅಂತ ಗೊತ್ತಾಯ್ತಾ ನಿನಗೆ? ಅದುವೇ ಪ್ರಾಜ್ಯೋತಿಷ ಪಟ್ಟಣ. ಅವನ ನಾಡೇ ಇದು. ಆದ್ರೆ ಸುತ್ತಲೂ ಕಾಣ್ತಾ ಇದೆ ಕೋಟೆ ನೋಡು. ಯಾವುದೇ ಕಾರಣಕ್ಕೂ ಯಾರಿಗೂ ಈ ಕೋಟೆ ಒಳಗೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನ ಮಾವನಾದಂತಹ ಮುರಾಸುರನ 6,000 ಮುರ ಪಾಶಗಳು ಈ ಕೋಟೆಯ ರಕ್ಷಣೆಗಾಗಿ ನಿಂತಿವೆ. ಹಾಗಿದ್ರೆ ಅದನ್ನೊಂದು ಭೇದಿಸುವುದಕ್ಕೆ ನಮಗೆ ಕಷ್ಟ ಆದೀತ. ಇದ್ದಾನಲ್ಲ ಸುದರ್ಶನ, ಅವನಿಗೊಂದು ಅಪ್ಪಣೆಯನ್ನು ಕೊಡ್ತೇನೆ. ಹೋಗು, ಆ 6,000 ಮುರ ಪಾಶಗಳು ಕತ್ತರಿಸಿ ಬಿಟ್ಟ. ಆದ್ರೆ ನಾವಿಲ್ಲಿಗೆ ಬಂದಿದ್ದೇವೆ ಅಂತ ಅವರಿಗೆ ಗೊತ್ತಾಗಬೇಕಲ್ವಾ? ಕೈಯಲ್ಲಿರುವಂತಹ ಪಾಂಚಜನ್ಯವನ್ನು ಮೊಳಗಿಸಿ ಬಿಡೋಣ. ಆಶ್ಚರ್ಯ, ಪರಮಾಶ್ಚರ್ಯ! ವಿಶಾಲವಾದಂತಹ ಜಲಾಶಯಕ್ಕೆ ಕಲ್ಲೊಂದನ್ನು ಎದ್ದಿದವೆ ಎಂದಾದ್ರೆ ನೀರೆಲ್ಲ ಅಲ್ಲೋಲ ಕಲ್ಲೋಲ ಆಗುವ ತರ ಈ ಪ್ರಾಗ್ಜ್ಯೋತಿಷ್ಯ ಪಟ್ಟಣದಲ್ಲಿ ರಾತ್ರಿಯ ವೇಳೆ ಒಮ್ಮಿಂದೊಮ್ಮೆಲೆ ಶಂಖಧ್ವನಿ. ಹಾಗಿದ್ರೆ ಎಲ್ಲಿಂದ ಬಂತು? ಯಾರು ಮಾಡಿದ್ದು? ಓಹೋ, ಆ
ಮದುವೆಯಾಗಲಿಗೆ ಅಮ್ಮೆಯನ್ನ ಕೂಡ ನಾರು ವೇಳೆಯಲ್ಲಿ ಯಾರಾಗಿರಬಹುದು ಸಕಲರ ಜೀವವನ್ನು ಕೊಂಡು ಹೋಗುವ ಆ ಕಾಲನೇ ಅಲ್ಲ ಅವನ ತಂಗಿಯಾದಂತ ಮೃತ್ಯುವೆ ಯಾರೇ ಆಗಿರಲಿ ಕಡೆಯ ದಿಕ್ಕಿನ ಒಡೆಯ ಪರಮೇಶ್ವರ ಬಂದರು ಇಂದಿನ ದ್ವೇಷ ಬಿಡಲಾರೆ. ಅವರನ್ನು ಕೊಂದು ಕಳೆಯುವುದೇ ನನ್ನ ಉದ್ದೇಶ. ಕಾಲ ವಿಳಂಬ ಮಾಡುವುದಲ್ಲ, ಕೈಯಲ್ಲಿ ಖಡ್ಗವನ್ನು ಹಿಡಿದು ಮುಂದುವರಿಯುತ್ತಾನೆ. ಮದುವರ್ಣನೆ ಕೇಳಲವೋ ಸೋಗಮಿಯ ಬಾರಲವೋ ಬೆದರಡಗಿಸುವೆನು ದುರಲಿ ಆ ಕುಸುಮಾರಿಯ ಮಾಯದಿ. ಮುಂದುವರಿಬೇಡ, ಅಲ್ಲೇ ಏನಿಲ್ಲ. ಎಷ್ಟು ಧೈರ್ಯವೋ ನಿನಗೆ! ನಿನ್ನನ್ನು ನೋಡಿದೇನು ಎಂದಾದ್ರೆ ಮಸಿವರ್ಣ ನಿನ್ನ ಬಣ್ಣ ಹೇಗುಂಟು ನೋಡಿ. ನನ್ನ ಬಣ್ಣ ನೀನು ಹೇಳಿ ಆಗ್ಬೇಕೆಂದೇನು ಇಲ್ಲ. ಮತ್ತೆ ನನ್ನ ಬಣ್ಣ ನೀನು ಯಾಕೆ ಹೇಳುದು? ಇಡು ಕಪ್ಪು 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 ಕರ್ರಗೆ. ಪಾಪ ನೀನು ಎಷ್ಟು ಬೆಳ್ಳಗೆ. ನಮ್ಮದ್ದು ಇದುವೇ ಬಣ್ಣ, ಇದುವೇ ನಮಗೆ ಚಂದ. ಹುಟ್ಟಿದಾಗಲೇ ಪಡೆದದ್ದು. ಹೌದೇನೋ? ಮತ್ತೆ ಇದು ಹುಟ್ಟಿದ ಮೇಲೆ ಬಂದದ್ದು. ಆದ್ರೆ ನಿನ್ನ ಧೈರ್ಯವನ್ನು ಬೆಕ್ಕಲೇಬೇಕು. ಏನಪ್ಪ? ರಾಕ್ಷಸ ವೀರರೇ ತುಂಬಿರುವಂತಹ ಈ ತಾಣದಲ್ಲಿ ಒಮ್ಮಿಂದೊಮ್ಮೆಲೆ ಪ್ರವೇಶಿಸಿ ಅಧ್ವರವನ್ನು ಎಪ್ಪಿಸಿದೆಯಲ್ಲ, ಹಾಗಿದ್ರೆ ಯಾಕೆ ಬಂದೆ? ಏನು ನಿನಗೂ ನನಗೂ ವೈರು? ಗಾರಿ ಭುವನ ನಿನ್ನ 6,000 ಮುರಪಾಶ ಏನಾಯ್ತಾ ಈಗ? ಎಲ್ಲ ಪುಡಿ ಪುಡಿಯಾಗಿದೆ. ಅದನ್ನು ಕತ್ತರಿಸಿದವ ನಾನೇ. ಕೃಷ್ಣ ಎಂಬುದಾಗಿ ನನ್ನ ಹೆಸರು. ಧೂರ್ತರಾದಂತಹ ನಿಮ್ಮನ್ನು ಸದೆ ಬಡಿಯುವುದಕ್ಕಾಗಿ ಬಂದವನಿದ್ದೇನೆ. ನಾಲ್ಕಲೋಕದ ಅಧಿಕಾರ ಬಿಟ್ಟು ಕೊಟ್ರೆ ಒಳಿತು, ಕೊಂದೇನು. ಬಿಡನು ಯಾರೇ ಆಗಿರು ನನಗೆ ಲಕ್ಷ್ಯವೇ ಅಲ್ಲ. ನಾವು ಏರಿದಂತ ಎತ್ತರ, ಮೀರಿದ ಪ್ರಭಾವ, ಮಾಡಿದಂತ ಸಾಹಸ, ಇದನ್ನು ವರ್ಣಿಸುವುದಕ್ಕೆ ಅಸಾಧ್ಯ. ಇಂದಿನ ದಿವಸ ಮೃತ್ಯುದೇವತೆಯ ಮುಖದರ್ಶನ ಮಾಡಿದ್ದೇವೆ.
ಚೆಲ್ಲ ಬಡಿದ ಐದು ನಿನ್ನ ಕೊಲ್ಲ ದುಳಿಯನು ಚೆಲ್ಲ ಬಡಿದ ಐದು ನಿನ್ನ ಕೊಲ್ಲ ದುಳಿಯನು ನಿಲ್ಲಲ್ಲಿ ಹೆಜ್ಜೆ ಮಿಸುಕಿದರೆ ಜತನ 6,000 ಮುರಪಾಶಗಳ ಸರದಾರ ಮಾವನೂ ಹೌದು ಮಂತ್ರಿಯೂ ಹೌದು. ವಧಿಸಿದ ಕ್ಷಣ ವಿಜಯ ನಿನ್ನದಾಯಿತು ಎನ್ನುವ ಹಾಗೆ ಒಪ್ಪಬೇಡ. ರಕ್ಕಸ ಕುಲ ತಿಲಕ ಭೌಮಾಸುರ ನರಕಾಸುರ ನಿನ್ನ ಮುಂದೆ ನಿಂತಿದ್ದಾನೆ ಜತನ. ಅದೇನು ನಿನ್ನ ಹಿಂದೆ ಒಂದು ಪ್ರಭಾವಲಯ ಕಾಣಿಸುತ್ತಾ ಇದೆ. ಏನದು? ಅವಳು ನನ್ನ ಹೆಂಡತಿ. ನೀನು ಪ್ರವಾಸಕ್ಕೆ ಹೊರಟದ್ದ? ಒಂದು ವೇಳೆ ಹೌದು ತಾದ್ರೆ ಅಲ್ಲ, ಬೇರೆ ಏನಾದ್ರೂ ಕಾರ್ಯಕ್ರಮಕ್ಕೆ ಹೊರಟದ್ದ? ಪ್ರೇಕ್ಷಣೀಯವಾದ ಸ್ಥಳ ಇದ. ಯಾರಾದ್ರೂ ಯುದ್ಧಕ್ಕೆ ಬರುವಾಗ ಹೆಂಡತಿಯನ್ನು ಕರೆದುಕೊಂಡು ಬರುತ್ತಾರೇನೋ? ಅದೇ ನನ್ನ ಯೋಚನೆ. ಹಾಗಿದ್ರೆ ನನಗೆ ಅರ್ಥವಾಯಿತು. ಏನು? ನೀನೆಂತವ ಎನ್ನುವ ಹಾಗೆ ನನಗೆ ಗೊತ್ತು. ನೀನು ಪ್ರಣಯ ರಾಜನಿದ್ದಿ. ಅಷ್ಟು ಮಾತ್ರವಲ್ಲ, ನಿನ್ನ ರಾಸ ಕೇಳಿಗಳೇನು ಎಲ್ಲವನ್ನೂ ನಾನು ತಿಳಿದುಕೊಂಡವರಿದ್ದೇನೆ. ಇದು ಎಷ್ಟನೆಯ ಹೆಂಡತಿ? 8ನೆಯ ಹೆಂಡತಿಯ? 18ನೆಯ ಹೆಂಡತಿಯ? ಅಲ್ಲ, ನಿನಗೆ 25 ಭರ್ತಿ ಆಗಿದ? ನನಗೆ ಎಷ್ಟನೇ ಹೆಂಡತಿ ಆದ್ರೂ ರಾಧಾಕೃಷ್ಣ ನಾನು, ನೀನಲ್ಲ. ಒಂದು ಮಾತು ಹೇಳ್ತೇನೆ, ಯಾರು ಹೆಂಡತಿಯನ್ನು ಯುದ್ಧಕ್ಕೆ ಕರೆದುಕೊಂಡು ಬರುವ ಕ್ರಮ ಇಲ್ಲ. ಬಹುಶಃ ಯುದ್ಧಕ್ಕೆ ಬರುವಾಗ ದಾರಿಯಲ್ಲಿ ಎಲ್ಲಿಯೋ ನಿನಗೆ ತಾಗಿತು ಅಂತ ಕಾಣ್ತದೆ. ಹಿಂದೆ ಕಳುಹಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಆದ ಕಾರಣ ಇಲ್ಲಿವರೆಗೆ ಕರೆದುಕೊಂಡು ಬಂದೆ. ನಿನ್ನ ಅನುಭವಕ್ಕೆ ನಾನು ಶರಣು. ಕರೆದುಕೊಂಡು ಬಂದದ್ದು ಬಹಳಷ್ಟು ಒಳ್ಳೆಯದೇ ಆಯಿತು. ಎಲ್ಲ ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ಪಾದಾರವಿಂದಗಳಿಗೆ ಪೊಡಮಡು ಪಾದ ಕಾಣಿಕೆಯಾಗಿ ಅವಳನ್ನು ನನಗೆ ಒಪ್ಪಿಸು. ನೀನು ಯಾವ ಮಟ್ಟದಲ್ಲಿದ್ದವ? ನೀನು ನಿನಗೆ ಪಾದಕಾಲಿಕೆ ಮಾಡಿದಂತಹ ಕಾರ್ಯ ಏನು ಯೋಚನೆ ಮಾಡಿ ನೋಡು. ನೀನು 4 ಲೋಕವನ್ನು ಏರಿದೆ, ಇಂದ್ರಾದಿ ಸುಮನಸರನ್ನು ಹೊಡೆದು ಓಡಿಸಿದೆ, ಅಲ್ಲಿರುವ ಸುವಸ್ತುಗಳನ್ನು ನಿನ್ನ ಭಂಡಾರ ಸೇರಿಸಿದೆ. ಅದನ್ನು ವಿಚಾರಿಸುವುದಕ್ಕೆ ಬಂದವನೇ ನಾನು. ಸಾಧ್ಯ ಉಂಟಾ? ಶರಣು ಬಂದ್ರೆ ಜೀವದಾನ. ಕಾಲು ಹಿಡಿದು ನೆಲಕ್ಕೆ ರಮಣ ಏನಾಚರಿಯ ಈ ಪರಿಕುಮದಿದ ನವನೊಳಗೆ ಕಮೆಗುಣಗನೆ ದೇವುದು ಬೇಳೈ ಕಮಲನಾಭ ಏಳು 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 ಎಲ್ಲಿಗೆ ಸೊಂಟ ಮುಟ್ಟಿದವನು ಹೇಳಿ ಅದು ಕಾಲ. ಅದು ನಾರಿಮಣಿ, ಈ ಬಿದ್ದದ್ದನ್ನೆಲ್ಲ ಎಬ್ಬಿಸುವ ಪ್ರಯತ್ನ ಯಾಕೆ ಮಾಡ್ತಾ ಇದ್ರು? ಎದ್ದು ನಿಂತವ ನಾನಿಲ್ವಾ? ಇಲ್ಲಿ ಬಾ. ನಾನು ಸತ್ಯ ಇಲ್ಲ, ಅವನ ಕಾಲಲ್ಲಿ ಅವನು ತುಳಿಯಬೇಕು ಅಂತ ಇಲ್ಲ, ಆದ್ರೆ ಗಾಳಿ ಸಿಕ್ಕಿದ್ರೆ ಸಾಕು ನಮಗೆ. ಆಗದಾಗದು ಆಗದಾಗದು
ಜಗವೇಣಿ ಆಗ ಗಂಟು ನೋವಲ್ವೇ? ಅವ ಕೊಟ್ಟ ಒಂದೊಂದು ಏಟಿಗೆ ಹಗಲು ನಕ್ಷತ್ರ ಕಂಡಿದೆ ನನಗೆ. ಸ್ವಲ್ಪ ಸುಮ್ಮನೆ ಹೋಗಿ ನೋಡಿ, ಅವನು ಯುದ್ಧಕ್ಕೆ ಹಾತೊರೆಯುತ್ತಾ ಇದ್ದಾನೆ. ಹೋಗಿ ಅವನಲ್ಲಿ ಯುದ್ಧವನ್ನು ಮಾಡಿ ನೀವು. ಆಗುವುದಿಲ್ವಾ? ಆದ್ರೆ ನೀವು ಅವನಲ್ಲಿ ಯುದ್ಧ ಮಾಡುವುದಿಲ್ವಾ? ಎಲ್ಲಿಗೆ ಆಗುವುದು? ಒಂದೊಂದೇ ಸುಧಾರಿಸುವುದಕ್ಕೆ ಕಷ್ಟ ಆಗ್ತದೆ. ಎಂಟನ್ನು ಸುಧಾರಿಸಿದವನಿಗೆ ಸುಲಭ ಉಂಟ. ಮತ್ತೆ ನೋಡಿ, ನಾನು ಹೆಣ್ಣು ಮಕ್ಕಳಿಗೆಲ್ಲ ಮಾತು ಕೊಟ್ಟು ಬಂದಿದ್ದೇನೆ, ನನ್ನವರು ಯುದ್ಧ ಮಾಡುವಂತ ದೃಶ್ಯವನ್ನು ನಿಮಗೆ ಬಂದು ಹೇಳ್ತೇನೆ ಅಂತ. ನಾನು ನೀವು ಹೀಗೆ ಮಾಡ್ತೇನೆ ಇಲ್ಲಿ ಬಂದು ಹೀಗೆ ನಿಂತ್ಕೊಂಡ್ರೆ ಅದಕ್ಕೊಂದು ದಾರಿ ಉಂಟು. ಏನು? ಮುಂದಿನ ವಾರದ ಸಭೆಯನ್ನು ಕಾರಣಾಂತರಗಳಿಂದ ಮುಂದಿಡಲಾಗಿದೆ. ಅದಾಗುವುದಿಲ್ಲ. ಇಲ್ಲ, ಮತ್ತೆ ಕೇಳ್ತಾರೆ ನನ್ನಿಂದ ಯುದ್ಧ ಮಾಡುವುದಕ್ಕೆ ಬಿಡು, ಎದ್ದು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡು, ಇಲ್ಲಿ ಪೆಟ್ಟು ಬಿದ್ದದ್ದು ಬೇರೆ ಯಾರಿಗೂ ಗೊತ್ತಿಲ್ಲ. ಸದ್ಯಕ್ಕೆ ನಾವಿಬ್ರೇ, ಅದು ನಮ್ಮೊಳಗಿರ್ಲಿ, ನಾವು ಹೋಗುವ. ಯುದ್ಧ ಮಾಡ್ಬೇಕು ಅವನಲ್ಲಿ. ಎಲ್ಲಿಗೆ ಯುದ್ಧ ಮಾಡುದೆ? ಎಂತದವನು ನೋಡುವಾಗಲೇ ಹೆದರಿಕೆ ಆಗ್ತದೆ ನನಗೆ. ಇಲ್ಲ, ಎಂತೆಂತವರನ್ನೆಲ್ಲ ಕೊಂದಿದ್ದೀರಂತೆ ನೀವು. ಇವನನ್ನು ಕೊಡ್ಲಿಕ್ಕೆ ಎಂತೆಂತವರನ್ನು ಕೊಂದಿದ್ದೇನೆ. ಅವನ ಕಾಲಡಿಗೆ ಬಿದ್ದರೆ ನಾನು ಸಾಯ್ತೇನೆ. ಹಾಗಾದ್ರೆ ನೀವು ಯುದ್ಧ ಮಾಡುವುದಿಲ್ಲ? ನನ್ನಿಂದ ಸಾಧ್ಯ ಇಲ್ಲಪ್ಪ. ಸತ್ಯವೇ ಇದು? ಸತ್ಯವೇ. ಸತ್ಯವಾ? ಸತ್ಯವೇ. ಬೇಡ ಬಿಡಿ. ಅದಕ್ಕ ಈಗಾದ್ರೂ ನಿನಗೆ ದೇವರೊಂದು ಬುದ್ಧಿ ಕೊಟ್ರಲ್ಲ, ಬಾ ಹೋಗ. ಎಂತದ್ದು ಹೋಗುವುದೊಂದು ಬಿಟ್ಟರೆ ಮತ್ತೆ ಏನೂ ಇಲ್ಲ ನಿಮಗೆ. ಯುದ್ಧ ಮಾಡುವುದು ನೀವು ಬೇಡ ಅಂತ ಹೇಳಿದ್ರೆ ಯುದ್ಧದ ಪ್ರಕರಣ ಇಲ್ಲಿಗೆ ಮುಗಿಯುವುದಿಲ್ಲ. ಪ್ರಕರಣ ಮುಂದುವರಿಯುವುದು ಏನು ಅಂತ ನನಗೂ ಗೊತ್ತುಂಟು. ಅದಕ್ಕೆ ಇಲ್ಲಿಂದ ನನಗೆ ಗೊತ್ತುಂಟು ಏನಾಗ್ತದೆ. ನನಗೆ ಗೊತ್ತುಂಟು ಏನು ಅಂತ ಕೇಳು. ನನಗೆ ಗೊತ್ತುಂಟು. ನನ್ನನ್ನು ಸೋಲಿಸಿದ್ದಾನೆ, ಆವಾಗದಿಂದ ನಿನ್ನನ್ನೇ ನೋಡ್ತಾ ಇದ್ದಾನೆ. ನನಗೆ ಹೆಂಡತಿ ಆಗ್ತದೆ. ಹಾಗಾಗುವುದಿಲ್ಲ. ನೀವು ಯುದ್ಧ ಮಾಡದಿದ್ರೆ ಏನು? ಯುದ್ಧವನ್ನು ನಾನು ಮಾಡ್ತೇನೆ. ಯಾರು? ನಾನು. ಎಂತದ್ದು ಯುದ್ಧ? ಯುದ್ಧ ಮಾಡುವುದು, ಯುದ್ಧ ಮಾಡುವುದು. ಎಂತದ್ದು ಯುದ್ಧ ಮಾಡುವುದು? ಅದನ್ನು ಅಡುಗೆ ಮನೆ ಅಂತ ಭಾವಿಸಿದ್ದು ಸೌಟು ಹಿಡ್ಕೊಂಡು ತಿರುಗಿಸಿದ್ದಾರೆ. ತಿರುಗಿಸ್ಲಿಕ್ಕೆ ಯುದ್ಧ ಮಾತ್ರ ತಿಳಿದದಲ್ಲ ನಾನು. ನನಗೆ ಕೂಡಲಿಲ್ಲ ಅವನಲ್ಲಿ ಯುದ್ಧ ಮಾಡ್ಲಿಕ್ಕೆ. ನಾನು ಯುದ್ಧ ಮಾಡ್ತೇನೆ. ಯುದ್ಧ ವಿದ್ಯೆಯನ್ನು ಕಲಿತವಳು ನಾನು. ಅಂದ್ರೆ ನನಗೂ ಗೊತ್ತುಂಟು ಯುದ್ಧ ಮಾಡುವುದು ಹೇಗೆ ಅಂತ. ನಿನಗೆ ಗೊತ್ತುಂಟು, ಆದ್ರೆ ಅವನಲ್ಲಿ ಅದು ಸಾಕಾಗ್ಲಿಕ್ಕಿಲ್ಲ. ಓ ದೇವರ, ಎಲ್ಲರಲ್ಲಿ ಸಾಕಾಗ್ತದೆ. ನಾನು ಯುದ್ಧ ಮಾಡ್ತೇನೆ. ಕೊಡಿ, ಬೇಗ ಕೊಡಿ. ಕೊಡಿ. ಎಂತದ್ದು? ಬಿಲ್ಲು. ನನ್ನ ಬಿಲ್ಲು ನಿನಗೆ ಯಾಕಪ್ಪ? ಅಯ್ಯೋ, ನಿಮ್ಮ ಬಿಲ್ಲೇ ನನಗೆ ಬೇಕು. ನನ್ನ ಬಿಲ್ಲು ನನ್ನ ಹತ್ರ ಇರಲಿ. ಅದು ಅದಾಗುವುದಿಲ್ಲ. ಹಿಡ್ಕೊಂಡು ಬಂದಿದ್ದೀರಲ್ಲ, ಅದನ್ನು ಕೊಡಿ ನೀವು. ಎಂತದ್ದು? ಬಿಲ್ಲು, ಬಾಣ. ಆಗುವುದಿಲ್ಲಪ್ಪ. ಅಯ್ಯೋ, ನಾನು ಕೊಡ್ತೇನೆ. ನನ್ನ ಬಿಲ್ಲು ನಾನು ಕೊಟ್ಟರೆ ಅವಳು ತಕೊಂಡು. ಆಯ್ತಾ? ಸಾಕಾಗುವುದಿಲ್ಲ. ಒಂದು ಆಶೀರ್ವಾದ ಮಾಡಿ. ಬೇಡವೇ? ಸೋತವನ ಆಶೀರ್ವಾದ ಪಡ್ಕೊಂಡ್ರೆ ನೀನು ಸೋಲುದಲ್ವಾ? ಅಯ್ಯೋ, ಸೋತ್ರ ತೊಂದರೆ ಇಲ್ಲ. ನೀವು ನನ್ನ ಗಂಡ ಅಲ್ವಾ? ಗಂಡಾದ್ರೂ ಸೋತದ್ದು ಹೌದಲ್ವೇನೆ? ಆಶೀರ್ವಾದ ಮಾಡುವುದಿಲ್ಲ? ಮಾಡುವುದಿಲ್ಲ. ಯುದ್ಧ ಮಾಡ್ತೀಯಲ್ಲ, ಮಾಡುವುದೇ ಖಂಡಿತ ಮಾಡು. ಆದ್ರೆ ಒಂದು ಮಾತು ಹೇಳ್ತೇನೆ ನಿನಗೆ, ಯುದ್ಧ ಮಾಡ್ತಾ ಇದ್ದ ಹಾಗೆ ಎಲ್ಲಿಯಾದ್ರೂ ನೀನು ಸೋಲುವ ಲಕ್ಷಣ ಇದ್ರೆ ನನಗೊಂದು ಸೂಚನೆ ಮಾಡು. ನಾನು ಮೊದಲು ಓಡ್ತೇನೆ, ಮತ್ತೆ ನೀನು ಓಡುವುದು ಬಿಟ್ಟು ಎನ್ನರಿಯರನು ನೀನೆನ್ನರಿಯ ಸಮನದಲ್ಲಿ ಮಾತಾಡಿ ಹತ್ತಿರ ಹೋಗ್ಬೇಡ. ನಿನ್ನ ಮುಖದ ಮೇಲೆ ಒಂದು ಈಗ ನೀನು ನನ್ನೊಂದಿಗೆ ಯುದ್ಧಕ್ಕೆ ಹೊರಟ ಬಂದದ್ದು ನಾನು. ಸುಂದರಿ ಓ ಸುಂದರಿ ಸುಂದರಿ ತಮರವಿದಗೆ ಸುಂದರಿ ತಮರವಿದಗೆ ಯಾಕೆ ಸುಂದರಿ
ಪುರಕ್ಕೆ ನೀ ಬಂದರೆ ಎನ್ನಯ ಪುರಕ್ಕೆ ಬಂದರೆ ಎನ್ನ ಪುರಗೆ ದೂರರಿ. ಸುಂದರಿದ ಮರವಿರೇಗೆ ನೀ ಬಂದರೆ ಎನ್ನಯ ಪುರಗೆ ಎನ್ನ ಪುರಗೆ ಬಂದರ ಚಂದದಿ ಎನ್ನನು ವರಿದು ಓ ಚಂದದಿ ಎನ್ನ ಬರಿದು ಬರಿದೆ ನೀ ಚಂದದಿ ಎನ್ನ ಬರಿದೆ ಚಂದದಿ ವರಿದು ಬರಿದೆನ್ನನೆ ಚಂದದಿ ಬರಿದೆ ಸುಖ ವರಿದಿ ಎನ್ನ ಸುಂದರಿ ಬರಿದು ಸುಖವೊಂದುದೊಳ್ಳಿದು ಗ್ರಹಿತು ಸುಖವೊಂದುದೊಳ್ಳಿದು ಗ್ರಹಿತು ಸುಖವೊಂದುವುದೆನ್ನನು ಗ್ರಹಿತು ಬಾರಿ ಸುಂದರಿದ ಮರವಿದೇಗೆ ನೀ ಬಂದರೆ ಎನ್ನಯ ಪುರಗೆ ಚಂದದಿ ಎನ್ನನು ವರಿದು ಸುಖವೊಂದುವುದೊಳ್ಳಿತು ಚಂದದಿ ಎನ್ನನು ವರಿದು ಸುಖವೊಂದುವುದೊಳ್ಳಿತು ಗ್ರಹಿದೆ ಸುಂದರಿ ವರಿದೆ ನನ್ನವರು ಸೋತಿದ್ದಾರೆ ಎನ್ನುವುದಕ್ಕೆ ಇಲ್ಲಿಗೆ ಯುದ್ಧ ಮುಗಿಲಿಲ್ಲ. ನಗಬೇಕು ಅಳಬೇಕು ನನಗೆ ಅರ್ಥವಾಗುತ್ತಾ ಇಲ್ಲ. ಯಾಕೆ ಅರ್ಥ ಆಗುವುದಿಲ್ಲ ನಿನಗೆ? ಹೆಣ್ಣನ್ನು ರಕ್ಷಿಸುವುದಕ್ಕಾಗಿ ಗಂಡು ಹೋರಾಟವನ್ನು ಮಾಡಬೇಕು. ಆದರೆ ಇಲ್ಲಿ ಅದಕ್ಕೆ ತದ್ವಿರುದ್ಧ ಗಂಡನನ್ನು ಬದುಕಿಸುವುದಕ್ಕಾಗಿ ನೀನು ಹೋರಾಟ ಮಾಡ್ತಾ ಇದ್ದ. ಹೋರಾಟ ಮಾಡುವುದಲ್ಲ, ನಿನ್ನನ್ನು ಕೊಲ್ತೇನೆ ನಾನು. ನೀನು ಕೈಯಲ್ಲಿ ಹಿಡಿದದ್ದೇನು ಹಾ. ನನಗೆ ಬಿಲ್ಲು ಬಾಣದ ಹಾಗೆ ಗೋಚರಿಸುತ್ತಾ ಇಲ್ಲ. ಯಾಕೆ? ಅನ್ನದ ಕೊಪ್ಪರಿಗೆ ದೊಡ್ಡ ಸಟ್ಟಗದ ಹಾಗೆ ಕಾಣಿಸ್ತಾ ಉಂಟು. ನಿನಗ ಉಪ್ಪಿನಕಾಯಿ ಬಡಿಸುವಂತಹ ಸಟ್ಟಗದ ಹಾಗೆ ಕಾಣಿಸ್ತಾ ಉಂಟು. ನಿನಗೆ ಈ ಬಾಣ ಹಾಗೆ ಕಾಣಿಸ್ತದಂತ ಆದ್ರೆ ನಿನಗೆ ಕಾಲ ಹತ್ತಿರ ಆಗಿದೆ. ಬಾಣ ಹಾಗೆ ಕಾಣಿಸುತ್ತಾ ಇಲ್ಲ, ನೀನು ಹಿಡಿದ ರೀತಿ ಹಾಗೆ ಕಾಣಿಸ್ತಾ ಉಂಟು. ಓಹೋ. ನಾನೇ ಮನೆ ಏನ ಹೆಣ್ಣು ಮಕ್ಕಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಗಂಡು ಮಕ್ಕಳೊಂದಿಗೆ ಯುದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಶಾರೀರಿಕ ಬಲುಹು ಎನ್ನುವುದು ಪುರುಷರಷ್ಟು ಹೆಣ್ಣು ಮಕ್ಕಳಿಗೆ ಇರುವುದಕ್ಕೆ ಸಾಧ್ಯತೆ ಇಲ್ಲ. ಬೇರೆ ಎಲ್ಲಾ ಬಲುಹು ಇದ್ದರೂ ಕೂಡ ಶರೀರ ಬಲ ಎನ್ನುವುದು ಹೆಣ್ಣು ಮಕ್ಕಳಿಗೆ ಪುರುಷರಷ್ಟು ಇರುವುದಕ್ಕೆ ಸಾಧ್ಯತೆ ಇಲ್ಲ. ಯಾಕೆ? ಬ್ರಹ್ಮದೇವನ ಸೃಷ್ಟಿಯೇ ಹಾಗೆ. ಹೆಣ್ಣು ಮಕ್ಕಳು ಬೆಳೆದಂತೆ ಕೋಮಲವಾಗ್ತಾರೆ, ಗಂಡು ಮಕ್ಕಳು ಬೆಳೆದಂತೆ ಕಠಿಣವಾಗ್ತಾರೆ. ನೀನೇ ಆಲೋಚನೆ ಮಾಡು. ಶಾರೀರಿಕ ಸ್ಪರ್ಧೆಯಲ್ಲಿ ಆದರೂ ಇದ್ರೆ ಹೆಣ್ಣು ಮಕ್ಕಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ. ಭೌತಿಕ ಸ್ಪರ್ಧೆ ಇದ್ರೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಲ್ಲ ಒಟ್ಟಿಗೆ. ಈಗ ವಿಂಗಡ ಯಾಕೆ ಗೊತ್ತಾ? ಈ ಗಂಡು ಮಕ್ಕಳ ಕೆಲವು ಬುದ್ಧಿ ಎಲ್ಲ ತಿಳಿದಿರ್ತದೆ, ಹಾಗಾಗಿ ಬೇರೆ ಬೇರೆ ಪಂಗಡ ಮಾಡುವುದು. ಹಾಗಿದ್ರೆ ಭೌತಿಕವಾದಂತಹ ಪರೀಕ್ಷೆಗಳನ್ನೆಲ್ಲ ಒಟ್ಟಿಗೆ ಯಾಕೆ ಮಾಡುವುದು? ಈಗ ಬಲ ಬೇಡ, ಆಯ ನೋಡಿ ಒಂದು ಬಾಣ ಬಿಟ್ರೆ ನೀನಲ್ಲೇ ಸಾಹಿತ್ಯ ಗೊತ್ತಾ? ಒಂದು ವಿಚಾರ ಹೇಳ್ತೇನೆ. ನಿನ್ನ ಗಂಡನ ಪರಿಸ್ಥಿತಿಯನ್ನು ನೋಡು. ಆತ ಈಗ ನಿನ್ನ ಗಂಡನಲ್ಲ, ಅವನೀಗ ಷಂಡನಾಗಿದ್ದಾನೆ. ಏನು ಬಲುಹು ಇಲ್ಲ. ನೀನೊಂದು ಕೆಲಸ ಮಾಡು, ನನ್ನಲ್ಲಿ ಹೇಳು, ದೊಡ್ಡ ಒಂದು ಕಲ್ಲನ್ನು ಎತ್ತಿ ಅವನ ತಲೆಗೆ ಹಾಕಿ ಬಿಡೋಣ. ನೀನು ನನ್ನೊಂದಿಗೆ ಬಾ, ನನ್ನ ಪುರವನ್ನು ಸೇರಿದೆ ಎಂದಾದರೆ ಸುಖದಿಂದ ಜೀವನವನ್ನು ಸಾಗಿಸಬಹುದು. ಬಾ ನನ್ನೊಂದಿಗೆ. ಬರುವುದಲ್ಲ, ನಿನ್ನನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟಾರೆ.
ಪುರುಷರುಂದಾಗಿದವರದಿ ಕದಿಯೋಳೆ ಜಡೆ ಧರಣಿ ಗುರುಳುದ ಧರಣಿ ಗುರು ಕಿತಿ ಕುಮಾರಗನೆಂದ ತನ್ನಯ ಮನದಿಯೋ ಕಿತಿ ಕುಮಾರಗನೆಂದ ತನ್ನಯ ಮನದಿಯೋ ಶತದಳಾತ್ಮಜನಿದ್ದವರದಲ್ಲಿ ಶತದಳಾತ್ಮಜನಿದ್ದವರದಲ್ಲಿ ಚಿದಿಯೊಳೆಲ್ಲನು ಗೆಲ್ಲಲು ಮಾತಾ ಪಿತರುಗಳ ಹೊರತಿಲ್ಲ ಎನ್ನನು ಗೆಲ್ಲಲು ಮಾತಾ ಪಿತರುಗಳ ಹೊರತಿಲ್ಲ ನಿಶ್ಚಯವೆಂದು ನುತಿಸಿ ಶ್ರೀವರಾಯ ಕೇಶವ ಜನಾರ್ದನ ಓ ಜನಾರ್ದನ ಶ್ರೀವರ ಮಾಧವ ಪಾಯಿ ಶ್ರೀಪತಿ ಕೇಶವ ಕಾಯೋ ಎನ್ನನು ಪಾಹ್ಯ ಜಗನ್ಮಯ ಜಗದೀಶರೇ, ಪಾದಾರವಿಂದಗಳಿಗೆ ಪ್ರಣಾಮಗಳು. ಘನಘೋರವಾದಂತಹ ಯುದ್ಧದ ಪರಿಣಾಮವಾಗಿ ನನಗೆ ಸೋಲವಾಗಿದೆ. ಮರಣಘಾತಕವಾದಂತಹ ನೋವು ನನಗಾಗಿದೆ. ಈ ಸಂದರ್ಭದಲ್ಲಿ ನಾನು ಯೋಚಿಸುತ್ತಾ ಇದ್ದೇನೆ, ಬ್ರಹ್ಮದೇವರ ವರಬಲವಿದೆ. ತಂದೆ ತಾಯಂದಿರು ಒಂದಾಗಿ ಆಯುಧಧಾರಿಗಳಾಗಿ ನಿನ್ನ ಮುಂದೆ ಯುದ್ಧ ಮಾಡಿದಾಗ ನಿನಗೆ ಮರಣ ಎನ್ನುವ ಹಾಗೆ ನೀನೇ ನನ್ನ ತಂದೆ ತಾಯಂದಿರು, ನೀವೇ ನನ್ನ ತಂದೆ ತಾಯಂದಿರು ಎನ್ನುವಂತಹ ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ಮನಗಂಡಿದ್ದೇನೆ. ಲೋಕಾಧ್ಯಕ್ಷನಾದಂತಹ ಶ್ರೀಮನ್ನಾರಾಯಣನೇ 8ನೆಯ ಅವತಾರವಾಗಿ ಕೃಷ್ಣ ಎನ್ನುವಂತಹ ಹೆಸರಿನಿಂದ ಈ ಪ್ರಪಂಚಕ್ಕೆ ಬಂದಿದ್ದಾರೆ ಎನ್ನುವ ಹಾಗೆ ಭಾಗವತ ಶಿಖಾಮಣಿಗಳು ಹೇಳುತ್ತಾ ಇದ್ದಾರೆ. ಹಾಗಿದ್ರೆ ನನ್ನ ತಂದೆ ತಾಯಂದಿರಾದಂತಹ ನೀವೇ ಲೋಕದ ತಂದೆ ತಾಯಂದಿರು ಎನ್ನುವಂತಹ ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ಮನಗಂಡಿದ್ದೇನೆ. ಅಪ್ಪ, ಮಗ ಮಾಡಿದ್ದೆಲ್ಲವೂ ಅಪರಾಧವಾಯಿತು, ನನ್ನನ್ನು ಕ್ಷಮಿಸಬೇಕು, ಪೊರೆಯಬೇಕು. ಮೆಚ್ಚಿದನು ಅಶ್ವೀಜ ಬಹುಳ ತ್ರಯೋದಶಿಯ ನಿಧಿಯೊಳಗೆ ಈಸು ಮೂರ್ತದಿಯನ್ನಾಗ ಈ ಕಿಸಿದ ಕಾರಣದಿಂದ ಬೆದರಿತು ಚಾತ್ಮದಿ ನಿನ್ನ ಬದುಕಿನಿಂದಲಾಗಿ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ತಂದೆ ತಾಯಿಗಳು ಕಲಿಯಬೇಕಾದಂತಹ ಒಂದು ಪಾಠ ಇದೆ. ಯಾವುದು ಗೊತ್ತಾ? ಈ ಪ್ರಪಂಚದಲ್ಲಿ ಯಾವುದೇ ಒಂದು ಎಳೆಯ ಶಿಶು ಪ್ರಪಂಚದ ಬೆಳಕನ್ನು ಕಂಡಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡಿತು ಅಂತ ಆದ್ರೆ, ಅಥವಾ ತಂದೆ ತಾಯಿಗಳು ಬದುಕಿ ಜೀವಂತವಾಗಿ ಇದ್ದು ಆ ಮಗುವನ್ನು ತಮ್ಮಿಂದ ದೂರ ಇರಿಸಿ ಬೆಳೆಸ್ತಾರೆ ಅಂತ ಆದ್ರೆ ಆ ಮಗುವಿನ ಬದುಕು ಎಷ್ಟು ಜ್ವಲಂತವಾಗ್ತದೆ ಎನ್ನುವುದಕ್ಕೆ ನೋಡು, ನೀನೇ ಸಾಕ್ಷಿಯಾಗಿದ್ದಿ. ಲೋಕ ಕಂಟಕರಾಗುವುದಕ್ಕೆ ಸಾಧ್ಯ ಎನ್ನುವುದು ಹುಟ್ಟಿನಲ್ಲೇ ಯಾರು ದುಷ್ಟರಾಗಿರುವುದಿಲ್ಲ. ಸಹವಾಸ ದೋಷದಿಂದಲಾಗಿ ಇಂತಹ ಪ್ರವೃತ್ತಿಯನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಆ ಕಾಲಕ್ಕೆ ನಿನ್ನನ್ನು ತಿದ್ದಿ ತೀಡಿ ಸರಿಯಾದಂತಹ ದಾರಿಗೆ ತರಬೇಕಾದಂತಹ ಹೊಣೆಗಾರಿಕೆಯನ್ನು ಹೊತ್ತಂತಹ ತಂದೆ ತಾಯಿಗಳಾದ ನಾವು ನಿನ್ನಿಂದ ದೂರ ಉಳಿದೆವು. ಆದ ಕಾರಣ ನಿನ್ನ ಬದುಕು ತಲುಪಿದೆ. ಆದರೆ ನಾವು ಅಪರಾಧ ಮಾಡಿದ್ದೇವೆ ಎನ್ನುವುದು ಸ್ಪಷ್ಟ. ಯಾಕೆಂದ್ರೆ ನಿನ್ನನ್ನು ದೂರ ಇರಿಸಿದ್ದೇವೆ. ಅದಕ್ಕಾಗಿ ಆ ಅಪರಾಧಕ್ಕೆ ಪ್ರತಿಯಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ನಿನ್ನ ಕೊನೆಯ ಆಸೆ ಏನುಂಟು ಅದನ್ನು ನನ್ನಲ್ಲಿ ಕೇಳಿ.
ಏನು ಆಸೆ? ಯಾವುದೇ ಆಶೆಗಳಿಲ್ಲ. ಲೋಕಾಧ್ಯಕ್ಷನಾದಂತಹ ನಿನ್ನ ದರ್ಶನ ನನಗಾದ ಮೇಲೆ ಈ ಬಯಲಾಸೆ ನನಗಿದೆಯೇ? ಅಪ್ಪ, ಏನು ನಾನು ಈ ಪ್ರಪಂಚದಲ್ಲಿ ಬದುಕಿ ಉಳಿಯಬಾರದು. ಪ್ರಪಂಚಕ್ಕೆ ನನ್ನ ಮುಖವನ್ನು ಖಂಡಿತವಾಗಿಯೂ ತೋರಿಸಬಾರದು. ಅಂತಹ ಅನ್ಯಾಯಗಳನ್ನು ನಾನು ಮಾಡಿದವ. ಗೋ ಹತ್ಯೆಯನ್ನು ಮಾಡಿದೆ, ಬ್ರಾಹ್ಮಣರನ್ನು ವಧಿಸಿದೆ. ಅಷ್ಟು ಮಾತ್ರವಲ್ಲ, 16,000 ಹೆಣ್ಣು ಮಕ್ಕಳ ಕಣ್ಣ ನೀರು ಎನ್ನುವುದು ಅಗ್ನಿಯೋಪಾದಿಯಲ್ಲಿ ನನ್ನ ನೆತ್ತಿಯಲ್ಲಿ ಉರಿಯುತ್ತಾ ಇದೆ. ಅಷ್ಟು ಮಾತ್ರವಲ್ಲ ಅಪ್ಪ, ತಾಯಿಯ ಮೇಲೆ ಮನ ಮಾಡಿದಂತಹ ಧೂರ್ತನಿದ್ದೇನೆ. ಈ ಪ್ರಪಂಚದಲ್ಲಿ ನಾನು ಖಂಡಿತವಾಗಿ ಬದುಕಿ ಉಳಿಯಬಾರದು. ತಂದೆ, ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ನಿಮ್ಮ ಮಗನ ಹೆಸರು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವರೆ ನೀನು ಅನುಗ್ರಹಿಸುವ ಕೇಳಿ. ಖಂಡಿತವಾಗಿ ಅನುಗ್ರಹಿಸ್ತೇನೆ. ನಿನ್ನಲ್ಲಿ ಕಾಳಗವನ್ನು ಮಾಡಿದಂತ ಈ ಹೊತ್ತು ಯಾವುದು ಅಂತ ಗೊತ್ತಾ? ಆಶ್ವೀಜ ಬಹುಳ ತ್ರಯೋದಶಿಯ ಈ ನಿಶಿ. ನಾಳೆ ಸೂರ್ಯೋದಯ ಆಯ್ತು ಅಂತ ಆದ್ರೆ ಚತುರ್ದಶಿ ಬರ್ತದೆ. ಆ ದಿನಕ್ಕೆ ನಿನ್ನದ್ದೇ ಹೆಸರನ್ನು ಇರಿಸ್ತೇನೆ. ಮುಂದಕ್ಕೆ ಜಗತ್ತಿನಲ್ಲಿ ಅದು ನರಕ ಚತುರ್ದಶಿ ಎಂದೇ ಪ್ರಸಿದ್ಧಿಯಾಗಲಿ. ಮಾತ್ರ ಅಲ್ಲ, ಆ ದಿನಕ್ಕೆ ಒಂದು ವಿಶಿಷ್ಟತೆಯನ್ನು ನಾನು ಕಲ್ಪಿಸಿಕೊಡುವನಿದ್ದೇನೆ. ಆ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ತೈಲಭ್ಯಂಜನವನ್ನು ಮಾಡಿ ಬಿಸಿ ನೀರಿನ ಸ್ನಾನವನ್ನು ಮಾಡಿ ಶ್ರದ್ಧಾ ಭಕ್ತಿಗಳಿಂದ ಯಾರು ಹರಿನಾಮವನ್ನು ಉಚ್ಚರಿಸ್ತಾರೋ ಅಂತವರಿಗೆ ನಿನ್ನ ಹೆಸರಿನ ಲೋಕ ಪ್ರಾಪ್ತಿ ಆಗದೆ ಇರುವಂತೆ ಹರಿಯಾದಂತ ನನ್ನ ಅನುಗ್ರಹ ಸದಾಕಾಲವರ ಮೇಲೆ ಇರ್ತದೆ. ಈಗ ನೀನು ಮೋಕ್ಷಕ್ಕೆ ಸಿದ್ಧನಾಗು. ವಧೆ ಆದದ್ದಲ್ಲ, ನರಕಾಸುರನಿಗೆ ಮೋಕ್ಷವನ್ನು ಕಲ್ಪಿಸಿಕೊಟ್ಟಿದ್ದೇನೆ. ತಡ ಮಾಡುವುದಕ್ಕೆ ಬಾ, ಹೋಗೋಣ. ಸ್ವಲ್ಪ ನೋಡಿ ಸ್ವಾಮಿ, ಆ ಕಡೆಯಲ್ಲಿ ಎಂತದ್ದು? 16,000 ಮಂದಿ ಹೆಣ್ಣು ಮಕ್ಕಳನ್ನು ತನ್ನ ಸೆರೆಯಲ್ಲಿರಿಸಿದವ, ಏಕಕಾಲದಲ್ಲಿ ಮದುವೆ ಆಗಬೇಕೆನ್ನುವುದಾಗಿ ತೀರ್ಮಾನ ಮಾಡಿದವ. ಹೌದು, ಅವನೇ ಇಂದು ಒಲಿದಿದ್ದಾನಂತ. ಆದ್ರೆ ಆ ಹೆಣ್ಣು ಮಕ್ಕಳ ಗತಿ ಏನಾಗಬೇಕು? ನಮಗೆ ಯಾಕೆ, ನಾವು ಹೋಗುವ. ಏನು ಹೋಗುವುದು? ಅದು ಸಾಧ್ಯವಾ? ಯಾಕೆ ಸಾಧ್ಯ ಇಲ್ಲ? ಹೆಣ್ಣೊಬ್ಬಳು ಒಂದು ರಾತ್ರಿ ಹೊತ್ತು ಮನೆಯನ್ನು ಬಿಟ್ಟು ಹೊರಗೆ ಇದ್ದಾಳೆ ಅಂತ ಆದ್ರೆ ಅವಳನ್ನು ಬಗ್ಗೆ ಅನುಮಾನ ಪಡುವುದೇ ಹೆಚ್ಚು. ಹಾಗಿರುವಾಗ ಎಲ್ಲಾ ಹೆಣ್ಣು ಮಕ್ಕಳನ್ನು ತಂದು ಸೆರೆಯಲ್ಲಿರಿಸಿದ್ದಾನಂತ ಆದ್ರೆ ಸೆರೆಯಿಂದ ಅವರನ್ನು ಬಿಡುಗಡೆ ಮಾಡಬಹುದು. ಸರಿ, ಅವರಿಗೆ ಜೀವನ ಎನ್ನುವುದು ಹೇಗೆ ಸಿಗುವುದಕ್ಕೆ ಸಾಧ್ಯ ಇದೆ ಹೇಳಿ? ಅವರನ್ನು ಯಾರು ಮದುವೆ ಆಗ್ತಾರೆ? ಹಾಗಾಗಿ ಅಷ್ಟೂ ಮಂದಿಯನ್ನು ನೀವೇ ಮದುವೆ ಆಗ್ಬೇಕು. ಬೇಡುವೆ, ನನಗೆ ಬಾಗಿಲಿದ್ದು ನೆನಪಾಗ್ತದೆ. ಬನ್ನಿ, ಬಾಗಿಲು ಹಾಕಿದ್ಯಾರು? ನೀನೇ. ಹೌದಾ? ಈಗ ಮದುವೆ ಆಗ್ಲಿಕ್ಕೆ ಹೇಳುವುದು ಯಾರು? ನೀನೇ. ನಾನು ಹೇಳುವುದು ನೀವು ಮದುವೆ ಆಗ್ಲೇಬೇಕು. ನನಗೆ ಬೇಕು ಅಂತಲ್ಲ, ನೀನು ಹೇಳ್ತಿದ್ದ ಮದುವೆ ಆಗ್ತೇನೆ. ನಿಮಗೆ ಬೇಡ ಅಲ್ವಾ? ನಿಮ್ಮ ಗುಣ ಹೇಗಂತ ನನಗೆ ಗೊತ್ತುಂಟು ಸ್ವಾಮಿ. ಸರಿ, ಆದಿತ್ತು, ಮದುವೆ ಆಗ್ತದೆ. ಅಷ್ಟು ಮಂದಿಯನ್ನು ಕೈ ಹಿಡಿದು ಅವರಿಗೊಂದು ಬಾಳನ್ನು ಒದಗಿಸಿಕೊಡುವವನಿದ್ದೇನೆ. ಮುಗಿತಲ್ಲ, ಇನ್ನು ಸಮಸ್ಯೆ ಮುಗಿಲಿಕ್ಕೆ ಒಂದೇ ಒಂದಿದ್ದದ್ದು. ನಾನು ಬಂದದ್ದು ಯಾಕೆ ಹೇಳಿ? ಯಾಕೆ? ಪಾರಿಜಾತದ ವೃಕ್ಷವನ್ನು ತೋರಿಸ್ತೇನೆ ಅಂತ ಮಾತು ಕೊಟ್ಟವರು ನೀವು. ಎಲ್ಲಿಂಟದು? ಇಲ್ಲಿ ಅದು ದೇವೇಂದ್ರನ ಉಪವನದಲ್ಲಿ ಉಂಟು. ಹೌದಾ? ಹಾಗೆಮ್ಮೆ ಸುತ್ತಾಡಿ ಮರವನ್ನು ನೋಡು, ನಿನಗೆ ಎಷ್ಟು ಹೂ ಬೇಕು ಅಷ್ಟನ್ನು ಕೊಯ್ದು ಆಯ್ದುಕೋ. ಆಮೇಲೆ ಇಲ್ಲಿಯೇ ಸ್ವಲ್ಪ ಸುತ್ತಾಡಿ ಆಮೇಲೆ ನಾವು ದ್ವಾರಕ್ಕೆ ಹೋಗೋಣ. ಆಯ್ತು, ಹೋಗುವ.